ವೆರಿ ಹ್ಯಾಪಿ ಮಾರ್ನಿಂಗ್ ಫ್ರೆಂಡ್ಸ್. ಬಂದಿರೋ ಎಲ್ಲ ಶಿಕ್ಷಕರಿಗೂ ನನ್ನ ಬೆಳಗಿನ ನಮಸ್ಕಾರಗಳು. ಸುಭಾಷಿತ ಇಂದ ನಾನು ಶುರು ಮಾಡ್ತೀನಿ. ವಿದ್ಯಾ ದದಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಸ್ಸುಖಂ. Usual Guru shloka that we say, Guru Brahma, Guru Vishnu, Guru Devo Maheshwaraha, Guru Sakshat Parabrahma, Tasmai Shri Gurave Namaha. Here, in this Subhashita, we get to know the importance of education. ಅಂದ್ರೆ ಒಬ್ಬ ಮಾನವನ ಜೀವನದಲ್ಲಿ ಎಷ್ಟು ಅತ್ಯಂತವಾದದಲ್ವಾ. It is through acquiring knowledge and wisdom, it helps to become a person very humble. ತುಂಬಾ ಒಬ್ರು ಹಂಬಲ್ ಆಗಿದಾರಂದ್ರೆ ಇಟ್ ಇಸ್ ವಿತ್ ದಿ ನಾಲೆಜ್ ಅಂಡ್ ದಿ ವಿಸ್ಡಮ್ ದಟ್ ದೇ ಗೇನ್ ಥ್ರೂ ಔಟ್ ದಿ ಲೈಫ್, ಇಟ್ ಮೇಕ್ಸ್ ಹಿಮ್ ಆರ್ ಹರ್ ವೆರಿ ಹಂಬಲ್. ಆಲ್ಸೋ ಇಟ್ ಹೈಲೈಟ್ಸ್ ಇನ್ ದಿಸ್ ಸುಭಾಷಿತ, ಇಟ್ ಹೈಲೈಟ್ಸ್ ದಿ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ವಿಚ್ ಹೆಲ್ಪ್ಸ್ ಟು ಕ್ಯಾರೆಕ್ಟರೈಸ್ ಪರ್ಸನ್ಸ್ ಬಿಹೇವಿಯರ್. ಹೇಗ್ ನಡ್ಕೊಬೇಕು ಅನ್ನೋದು, ಎಂತಹ ಸಂದರ್ಭದಲ್ಲಿ ಹೇಗ್ ನಡ್ಕೊಬೇಕು ಅನ್ನೋದನ್ನ ಈ ವಿದ್ಯೆ ಮಾತ್ರನೇ ಅವನಿಗೆ ಉಪಯೋಗವಾಗಿರುತ್ತೆ. ಇಟ್ಸ್ ದಿ ಎಜುಕೇಶನ್ ದಟ್ ಶೇಪ್ಸ್ ಹಿಮ್, ದಟ್ ಹೌ ಹಿ ನೀಡ್ ಟು ಬಿಹೇವ್. ಇಟ್ ಡಿಸೈನ್ಸ್ ಹಿಸ್ ಕ್ಯಾರೆಕ್ಟರ್, ರೈಟ್? ಸೊ ಇಟ್ ಈಸ್ ಓನ್ಲಿ ಥ್ರೂ ದಿಸ್ ನಾಲೆಜ್ ಅಂಡ್ ವಿಸ್ಡಮ್ ಇಟ್ ಈಸ್ ಪಾಸಿಬಲ್. ಅಂಡ್ ಹೌ ಡಸ್ ಹಿ ಅಕ್ವೈರ್ ಇಟ್? ಹೇಗೆ ಅವ್ರಿಗೆ ಸಿಗುತ್ತೆ? ಇಟ್ ಇಸ್ ಥ್ರೂ ದಿ ಟೀಚರ್ಸ್. ನಿಮ್ಮಂಥ ಗುರುಗಳಿಂದಾನೇ ಸ್ಟೂಡೆಂಟ್ಸ್ಗೆ ಈ ತರ ಎಕ್ಸ್ಪೋಷರ್ ಸಿಗತ್ತೆ. And Guru is considered to be Brahma, Vishnu, Maheshwara. So that is the reason he is considered to be the supreme one. That is the reason Guru is considered to be supreme one. Yes. So ನಾವಿಲ್ಲಿ ಒಂದು ಕೂಡಿದೀವಿ. ಇಲ್ಲಿ ಯಾತಕ್ಕೆ ನಾವು ಒಂದು ಕೂಡಿದೀವಿ ಅಂತ ಹೇಳಿದ್ರೆ, we all teach our content, it is the subject, to students in the best possible manner that we can. ಎಷ್ಟು ಸುಲಭವಾಗಿ, ಎಷ್ಟು ಈಸಿಯಾಗಿ ಅವ್ರು ಅರ್ಥ ಮಾಡ್ಕೊಳಕ್ ಆಗತ್ತೋ ಆ ರೀತಿಯಲ್ಲಿ ನಾವು ಹೇಳ್ಕೊಡ್ತಿದೀವಿ ಅಲ್ವಾ. ಎಷ್ಟೇ ಸತಿ ಕೇಳಿದ್ರು ನಾವು ಅದನ್ನ ಆ ಡೌಟ್ ನ ಕ್ಲಾರಿಫೈ ಮಾಡ್ತೀವಿ, ಬೋರ್ಡಲ್ಲಿ ಬರೆದು ತೋರಿಸ್ತೀವಿ, ಪರ್ಸನಲ್ ಆಗಿ ನಾವು ಹೆಲ್ಪ್ ಮಾಡ್ತೀವಿ ಕೆಲವು ಸಂದರ್ಭಗಳಲ್ಲಿ. ಇದಕ್ಕಿಂತ ಹೆಚ್ಚಾಗಿ ನಾವೇನಾದ್ರೂ ಮಾಡಕ್ಕಾಗತ್ತಾ? ಅಂದ್ರೆ ಈ ಬೋರ್ಡಲ್ಲಿ ಬರೆದು ಎಕ್ಸ್ಪ್ಲೈನ್ ಮಾಡೋದು, ಮತ್ತೆ ಪ್ರಶ್ನೆ ಕೇಳಿ ಅವ್ರಿಗೆ ಆನ್ಸರ್ ಗೊತ್ತಾಗ್ಸೋದು, ಇನ್ ಆರ್ಡರ್ ಟು ಗೆಟ್ ದೆಮ್ ಎಕ್ಸ್ಪೋಸ್ ಸೊ ದಟ್ ದೇ ಫೀಲ್ ಕಾನ್ಫಿಡೆಂಟ್. ಇದಕ್ಕಿಂತ ಹೆಚ್ಚಾಗಿ ಬೇರೆ ಏನಾದ್ರೂ ಮಾಡಕ್ಕಾಗತ್ತಾ? ಮಾಡಕ್ಕಾಗತ್ತೆ. ಅದು ಇಂಗ್ಲಿಷ್ ಅಂತ ಬರುವಾಗ ಇಟ್ ಇಸ್ ಥ್ರೂ ದಿ ಕಮ್ಯುನಿಕೇಶನ್. ಅದು ಹೆಚ್ಚಾಗಿ ಹೆಂಗ್ ಮಾತಾಡ್ತಾರೋ ಅವಾಗ್ಲೇ ಆ ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ. ವಿ ಆಲ್ ಅಕ್ಸೆಪ್ಟ್ ದಿಸ್. ಸೊ ಇವಾಗ ಸೈನ್ಸ್ ಅಂತ ಬಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವನ್ನೆಲ್ಲ ಒಂದು ಫಿಸಿಕಲ್ ಲ್ಯಾಬ್, ಒಂದು ಲ್ಯಾಬಾರೆಟರಿಯಲ್ಲಿ ಹೋಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿಸ್ತಾರೆ, ಏನಂತ ಅವ್ರಿಗೆ ತಿಳಿಸ್ಬೋದು. ಇಂಗ್ಲಿಷ್ ಅಂತ ಬರುವಾಗ ಮಾತಾಡಿನೇ ಅವ್ರಿಗೆ ಬರೋದು. ನೋ, only if and only they practice in the sense they communicate day on day basis, they get confidence over it. So how do they get attracted to this language? What else can we do along with the usual learning pattern that we follow in school? ಅಂದ್ರೆ ಈ ಸ್ಕೂಲಲ್ಲಿ ಹೇಳ್ಕೊಡೋ ರೀತಿ ಬಂದು ಬೇರೆ ಇನ್ನೂ ಏನ್ ಮಾಡಕ್ಕಾಗತ್ತೆ? ಅದು ಖಂಡಿತ ಮಾಡ್ಲೇಬೇಕು. ಬೋರಲ್ಲಿ ಬರ್ದು ತೋರ್ಸಿದ್ರೇನೆ ಮಕ್ಳಿಗೆ ಅರ್ಥ ಆಗತ್ತೆ, ಇದೆಲ್ಲ ಅವರು ಒಪ್ಕೊಳ್ಳೋದೆ. ಇದಕ್ಕಿಂತ ಹೆಚ್ಚಾಗಿ ನಾವೇನಾದ್ರೂ ಮಾಡಕ್ಕಾಗತ್ತಾ? ಅವ್ರ ಗಮನನ ನಮ್ ಪಕ್ಕ ಇನ್ನೂ ಜಾಸ್ತಿ ಹೆಚ್ಚಾಕಿಸ್ಬೋದಾ? ಹೇಗ್ ಮಾಡ್ಬೋದದು? ಮಕ್ಕಳಿಗೆಲ್ಲಾರ್ಗು ಆಟ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಯಾವಾಗಪ್ಪ ಮನೆಗೆ ಹೋಗ್ತೀವಿ, ಯಾವಾಗ ಆಟ ಆಡ್ತೀವಿ, ಇಲ್ಲಾಂದ್ರೆ ಗೇಮ್ಸ್ ಪೀರಿಯಡ್ ಯಾವಾಗ ಬರತ್ತ ಅಂತ ಕೇಳ್ತಾರೆ. ಆ ಆಟ ರೀತಿಯಾಗೆ ಈ ಇಂಗ್ಲಿಷ್ನು ನಾವು ಕಲಿಬೋದಾ? ಖಂಡಿತ ಕಲಿಬೋದು. ದೇ ವಿಲ್ ಆಲ್ಸೋ ಬಿ ಇನ್ಕ್ವಿಸಿಟಿವ್ ಹೌ ದೇ ನೀಡ್ ಟು ಐಡೆಂಟಿಫೈ ಇಟ್. ಸೊ ಥ್ರೂ ಪ್ಲೇಯಿಂಗ್ ಇಟ್ ಡೆಫಿನೆಟ್ಲಿ ದೇ ವಿಲ್ ಬಿ ಎಂಗೇಜ್ಡ್, ದೇ ವಿಲ್ ಬಿ ಇನ್ಕ್ವಿಸಿಟಿವ್. ಅಂದ್ರೆ ಹೇಗ್ ಆಟ ಆಡೋದು, ಏನ್ ಇರ್ಬೋದು, ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ, ಒಬ್ರಿಗೊಬ್ರು ಹೇಳ್ಕೊಡ್ತಾರೆ ಅಲ್ವಾ. ದೇ ಡೆಫಿನೆಟ್ಲಿ ಪ್ಲೇ ಇಟ್ ಇನ್ ದಿ ಫಾರ್ಮ್ ಆಫ್ ಅ ಗೇಮ್. ಅಟ್ ದ ಸೇಮ್ ಟೈಮ್ ಲರ್ನಿಂಗ್ ಆಲ್ಸೋ ಟೇಕ್ಸ್ ಪ್ಲೇಸ್. ನೀವು ಆ ವಿಷಯನ, ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟಿರ್ತೀರಾ, ಆ ಆಟ ಆಡುವಾಗ ದಟ್ ಇಸ್ ಬೈ ಪ್ಲೇಯಿಂಗ್ ದಿ ಗೇಮ್, ದಟ್ ಇಸ್ ವಿಚ್ ಐ ಆಮ್ ರೆಫರಿಂಗ್ ಇಸ್ ವರ್ಡ್ ವಾಲ್. ಈ ವರ್ಡ್ ವಾಲ್ ಅನ್ನೋ ಪ್ಲಾಟ್ಫಾರ್ಮ್, spelling of it is WORDWALL. In this platform, if you see, there are numerous activities that is pertaining to grammar or any other. If you want, you can
ಇಟ್ ಇಸ್ ಅ ಟೈಲರ್ ಮೇಡ್, ಯು ಕ್ಯಾನ್ ಪರ್ಸನಲೈಸ್ ಇಟ್ ಅಂಡ್ ಮೇಕ್ ಇಟ್ ಆಸ್ ವೆಲ್. ನೀವಾಗೆ ಅದನ್ನ ಆಕ್ಟಿವಿಟಿನಾಗಿ ಕ್ರಿಯೇಟ್ ಮಾಡ್ಬೋದು, ಆಯ್ತಾ. ಇಟ್ಸ್ ನಾಟ್ ಓನ್ಲಿ ದಟ್ ಇರೋ ಆಕ್ಟಿವಿಟಿನೇ ನಾನು ತೋರಿಸ್ಬೇಕಾ ಮ್ಯಾಮ್, ನಾನ್ ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡ್ಬೋದಾ ಅಂತ ಕೇಳಿದ್ರು. ಎಷ್ಟೋ ಜನಕ್ಕೆ ಆ ತರ ಆಸೆ ಇರತ್ತಲ್ಲ, ಇರೋದು ಇಟ್ಕೊಂಡೆ ನಾನು ಹೇಳ್ಕೊಡಕ್ ಇಷ್ಟ ಪಡೋದಿಲ್ಲ, ನಾನ್ ಕ್ರಿಯೇಟಿವ್ ಆಗು ಮಾಡ್ತೀನಿ ಅಂತ ನೀವಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ರಿಯೇಟಿವ್ಲಿ ಕ್ರಿಯೇಟ್ ಯುವರ್ ಓನ್ ಕಂಟೆಂಟ್. ನಿಮ್ ಕ್ವಶನ್ಸ್ ನ ನೀವು ಆಟದ ರೀತಿಯಾಗಿ ನೀವೇ ಕ್ರಿಯೇಟ್ ಮಾಡ್ಬೋದು. ನಾನ್ ಇವತ್ತು ತೋರಿಸ್ತಿರೋದು ಕೆಲವು ಟೆಂಪ್ಲೇಟ್ಸ್ಗಳು, ಇಂತಹ ಟೆಂಪ್ಲೇಟ್ಗಳೆಲ್ಲ ಅವೈಲಬಲ್ ಆಗಿದೆ. ಇದನ್ ಮೂಲಕ ಆ ಪ್ರಶ್ನೆಗಳನ್ನ ಬರೀ ಈ ಒಂದು ಪ್ರಶ್ನೆ ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಬಿಟ್ಟು ಅದ್ರಲ್ಲಿ ಯಾವ್ದಪ್ಪ ಸರಿ ಇದೆ ಅಂತ ಆ ರೀತಿಯಾಗಿ ಕೇಳೋಕ್ ಬದಲು ಬೇರೆ ಇನ್ನು ಏನ್ ತರ ಮಾಡ್ಬೋದು, ಅದನ್ನ ಅವ್ರ ಗಮನ ಹೇಗ್ ನಾವು ಜಾಸ್ತಿ ಮಾಡ್ಬೋದು ಅಂತ ಬಂದ್ರೆ ಇಂತಹ ಟೆಂಪ್ಲೇಟ್ಸ್, ಅದು ಈ ವರ್ಡ್ ಬಾಲ್ ಅಲ್ಲಿ ಇರೋ ಟೆಂಪ್ಲೇಟ್ಸ್ಗಳು ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ಇನ್ವಾಲ್ವ್ ದೆಮ್, ಮೇಕ್ ದೆಮ್ ಎಂಗೇಜ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಸಿ ಲಾಟ್ ಆಫ್ ಆಕ್ಟಿವಿಟೀಸ್. ಅಂದ್ರೆ ಬೇರೆ ಬೇರೆ ಗ್ರಾಮರ್ ಟಾಪಿಕ್ಗಳೇ ನಾವು ನೋಡ್ತೀವಿ. ನೀವೆಲ್ಲರೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿರ್ತೀರಾ ನಿಮ್ ಸ್ಕೂಲ್ಗಳಲ್ಲಿ. ಇದಕ್ಕಿಂತ ಹೆಚ್ಚಾಗಿ ಈ ಆಕ್ಟಿವಿಟಿನ ನೀವು ಹೇಗ್ ಉಪಯೋಗಿಸ್ಬೋದು, ಇದನ್ನ ಉಪಯೋಗಿಸುವಾಗ ಅವ್ರು ಹೇಗ್ ರೀಚ್ ಮಾಡ್ಬೋದು ಅನ್ನೋದು ನಿಮ್ಗೆ ತಿಳಿಯುತ್ತೆ. ಇವತ್ತಿನ ದಿನ ಸೆಷನ್ ಅಲ್ಲಿ ಈ ಟ್ರೈನಿಂಗ್ ಮೂಲಕ ನಿಮ್ಗೆ ಇದು ಗೊತ್ತಾಗುತ್ತೆ. ಇದನ್ನ ಹೀಗೂ ಉಪಯೋಗಿಸ್ಬೋದಾ, ಇದನ್ನ ನಾನು ಬಳಸುವಾಗ ಈ ಕಾನ್ಸೆಪ್ಟ್ ನಾನು ಹೇಳ್ಕೊಡ್ಬೋದು. ಅಂದ್ರೆ ನೀವು ಬರೀ ಆ ಆಟ ಆಡಿ ತೋರ್ಸಲ್ಲ, ಆ ಗೇಮ್ ಆಡ್ತಾ ಆ ಕಾನ್ಸೆಪ್ಟ್ನು ನೀವು ಮತ್ತೆ ಒಂದ್ಸತಿ ಹೇಳಂಗಿರತ್ತೆ. ಅಕಸ್ಮಾತ್ ಆ ಸ್ಟೂಡೆಂಟ್ ಕ್ಲಾಸ್ ಹೇಳ್ಕೊಡುವಾಗ ಕೇಳಲಿಲ್ಲ ಅಂದ್ರು, ಈ ಗೇಮ್ ಇವಾಗ ಅದೇನ್ ಆನ್ಸರ್ ಅಂತ ಕಂಡುಹಿಡಿಬೇಕಂತ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಕಾನ್ಸೆಪ್ಟ್ ನ ಖಂಡಿತ ಕೇಳ್ತಾರೆ. ಯಾಕಂದ್ರೆ ನೀವು ಮತ್ತೆ ಮತ್ತೆ ಹೇಳ್ತೀರಾ, ಯಾವ ಒಂದ್ ವಿಷಯ ನಾವು ತಿರ್ಗಾ ಹೇಳ್ತೀವೋ ಅದು ಖಂಡಿತ ಅವ್ರಿಗೆ ಕೇಳಿಸುತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ಗೆಟ್ ರಿಜಿಸ್ಟರ್ಡ್ ಇನ್ ದಿಯರ್ ಮೈಂಡ್. ದಟ್ ಇಸ್ ಥಾಟ್ ಆಫ್ ಟೀಚರ್, ರೈಟ್? ದಟ್ ಇಸ್ ವಾಟ್ ವಿ ಡು. Until and unless they become very confident, we don't leave them. We keep on emphasizing it. ಎಷ್ಟು ಸುಲಭವಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೋದು ಆ ರೀತಿಯಲ್ಲೇ ನಾವು ಹೇಳ್ಕೊಡ್ತಿರೋದು ಅಲ್ವಾ ಸ್ಕೂಲ್ಗಳಲ್ಲಿ. ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಪಾರ್ಟ್ ಫ್ರಮ್ ದ ಯೂಶುವಲ್ ಟೀಚಿಂಗ್ ಪ್ಯಾಟರ್ನ್ ದಟ್ ವಿ ಫಾಲೋ ಇನ್ ಸ್ಕೂಲ್, along with it, if we utilize this platform as well, it will be definitely helpful. Instead of a monotonous teaching pattern, ಒಂದೇ ತರ ರೀತಿಯಾಗಿ ನಾವು ಹೇಳ್ಕೊಡದೆ ಬೇರೆ ಏನಾದ್ರೂ ಡಿಫ್ರೆಂಟ್ ಆಗಿದೆ ನಮ್ಗೆ, ಆಲ್ ಆಫ್ ಅಸ್ ಆಸ್ ಪೇರೆಂಟ್ ಅಂಡ್ ಟೀಚರ್ ನಮ್ಗೆ ಅನ್ಸುತ್ತಲ್ಲ, ಇದ್ರಲ್ಲಿ ಬೇರೆ ಏನಾದ್ರೂ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇದೇ ತರಾನೇ ಇರ್ಬೇಕಾ, ಬೇರೆ ಏನಾದ್ರೂ ಮಾಡೋಣವಾ, ಒಂದ್ ಅಡಿಗೆ ಇದ್ರೂ ನಾವ್ ಅದೇ ತರ ಅಂತೀವಿ, ಒಂದೇ ತರ ಅಡಿಗೆ ಮಾಡ್ತೀವ, ಇಲ್ಲ ಬೇರೆ ಬೇರೆ ಏನಾದ್ರು ಮಧ್ಯದಲ್ಲಿ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತೀವಿ ಅಲ್ವಾ. ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಒಂದ್ ಜಾಗ ಹೋಗ್ಬೇಕಂದ್ರು ಒಂದೇ ಊರಲ್ಲಿ ಇದ್ರು ಅದು ಬೋರ್ ಹೊಡಿಯುತ್ತೆ. ಬೇರೆ ಎಲ್ಲಾದ್ರೂ ಹೋಗಿ ಬಂದ್ರೆ ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ಆದಂಗೂ ಆಗುತ್ತೆ. ವಿಲ್ ಗೆಟ್ ರಿಲ್ಯಾಕ್ಸ್ ಡೆಫಿನೆಟ್ಲಿ. ದ ಸೇಮ್ ವೇ, instead of following the same pattern, writing it on the board and teaching them, they are understanding it. I don't deny it. ನಾನು ಅವ್ರು ಕೇಳ್ಕೊಳ್ತಿಲ್ಲ, ಅರ್ಥ ಮಾಡ್ಕೊಳ್ತಿಲ್ಲ, ಇದನ್ನೇ ನಾನು ಉಪಯೋಗಿಸ್ಬೇಕಂತ ಹೇಳ್ತಿಲ್ಲ. ಇದನ್ನು ನೀವು ಅದ್ರ ಜೊತೆಗೆ ಉಪಯೋಗಿಸಿದ್ರೆ ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ. ದೇ ವಿಲ್ ಆಲ್ಸೋ ಬಿ ಕ್ವೈಟ್ ಇಂಟರಾಕ್ಟಿವ್ and engaging. To make them interactive during the session, that is during your class hours. ನೋಡೋಣ ಒಂದೊಂದು ಆಕ್ಟಿವಿಟಿನೂ ಹೇಗ್ ನಾವು ಬೇರೆ ಬೇರೆ ಟೆಂಪ್ಲೇಟ್ಗಳಲ್ಲಿ ಹೇಗ್ ಉಪಯೋಗಿಸ್ಬೋದು ಅನ್ನೋದನ್ನ ನೋಡೋಣ. I request all of you to be students for today's session and answer me the questions that I posted on the I'll share it on the screen. ಯಾಕಂದ್ರೆ ಆನ್ಸರ್ ಇದೆ, ಒಬ್ರೊಬ್ರು ಆನ್ಸರ್ ಮಾಡಿದ್ರೆ there will be quite a lot of interaction among us. ಇಲ್ಲಾಂದ್ರೆ ನಾನೇ ಮಾತಾಡ್ತಿರ್ತೀನಿ, ನೀವು ಅದನ್ನ ನಿಮ್ ಒಳಗೆ ಇರ್ತೀರಾ, ನೀವು ಕಂಡಿಡ್ತೀರಾ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಫ್ ಅಟ್ ಆಲ್ ಇಟ್ ಇಸ್ ರೆಸ್ಪಾನ್ಸಿವ್, ಅಂದ್ರೆ ಆನ್ಸರ್ ಹೇಳ್ತಾ ಇದೆ, ಇಟ್ ವಿಲ್ ಬಿ ಕ್ವೈಟ್ ಗುಡ್ ಮೋಟಿವೇಶನ್ ಫಾರ್ ಮೀ ಆಲ್ಸೋ to continue the session. Right? I hope all of you agree with me. ಇವತ್ತಿನ ಸೆಷನ್ ನ ಶುರು ಮಾಡೋಣ. ನನ್ನ ಹೆಸರು ಮಾನಸ ಮೂರ್ತಿ. I'm from ವಿದ್ಯಾಶಕ್ತಿ ಕರ್ನಾಟಕ ಬ್ರಾಂಚ್. I handle English. ಒಂದ್ ನಿಮಿಷ ನಾನು ಸ್ಕ್ರೀನ್ ಅಲ್ಲಿ ಶೇರ್ ಮಾಡ್ತೀನಿ. ಗೇಮ್ ಹೇಗಿರತ್ತೆ ಆ ಪ್ಲಾಟ್ಫಾರ್ಮ್ ಅಂದಿದ್ದು ನಾನು ಪ್ರಾರಂಭದಲ್ಲೇ ಹೇಳಿದೆ. ಇಫ್ ಅಟ್ ಆಲ್ ಎನಿವನ್ ಹ್ಯಾಸ್ ಜಾಯಿನ್ ಲೇಟ್, for them I'm repeating it again. It is called as word war.
ಅದನ್ನ ಹೆಸರು ಏನಂದ್ರೆ ವರ್ಡ್ ವಾಲ್ ಅಂತ ಕರಿತೀವಿ. WORDWALL is the name of the platform. Soon after complete the session or whenever you are available, you please look into it. You will definitely get an idea about it. ಅದ್ರ ಬಗ್ಗೆ ನೀವು ಸರ್ಚ್ ಮಾಡಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ. ನೀವಾಗೆ ಟೆಂಪ್ಲೇಟ್ ನ ಕ್ರಿಯೇಟ್ ಮಾಡ್ಬೋದು. ಅದ್ರಲ್ಲಿ ನಾವು ಪ್ರಶ್ನೆನ ಬೇರೆ ಬೇರೆ ತರ ರೀತಿಯಲ್ಲಿ ಕೊಡ್ಬೋದು. ಆ ಕ್ವೆಶನ್ ಜೊತೆಗೆ ಒಂದು ಪಿಕ್ಚರ್ನು ಅಟ್ಯಾಚ್ ಮಾಡ್ಬೋದು. ಇಟ್ ವಿಲ್ ಹ್ಯಾವ್ ಅ ಮ್ಯೂಸಿಕ್ ಟು ಇಟ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಟು ಇಟ್. ಇವಾಗ ಏನಾದ್ರೂ ತಪ್ಪಾಗಿರೋ ಆನ್ಸರ್ ಅಕಸ್ಮಾತ್ ಮಕ್ಕಳು ಕಂಡು ಹಿಡಿದ್ರಂದ್ರೆ ಒಂದು ಭಾಂಗ್ ಬರುತ್ತೆ, ಪಪ್ಪ ಅಂತ ಒಂದು ಭಾಂಗ್ ಬರುತ್ತೆ. ಸೊ ದಟ್ ಸಮ್ interaction, it would definitely induce their interaction. Yes, ನೋಡೋಣ ಒಂದೊಂದು ಆಕ್ಟಿವಿಟಿ ಆಗಿ ನೋಡೋಣ. ಐ ಎಕ್ಸ್ಪೆಕ್ಟ್ ಇಟ್ ಟು ಬಿ ಇಂಟರಾಕ್ಟಿವ್. ನಿಮ್ಗೆ ಗೊತ್ತಿರೋ ಆನ್ಸರ್ಸ್ ಎಲ್ಲ ನೀವು ಇದರ್ ಅನ್ಮ್ಯೂಟ್ ಮಾಡಿ ಹೇಳ್ಬೋದು, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ನಲ್ಲೂ ಹೇಳ್ಬೋದು. ಇಂಗ್ಲಿಷ್ ಅಂತ ಬಂದಾಗ ಅದನ್ನ ನಾವು ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅಂಡ್ ಅಟ್ಮೋಸ್ಟ್ ಥಿಂಗ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಫಾರ್ಮೇಶನ್ ಆಫ್ ಸೆಂಟೆನ್ಸ್. ಆ ವಾಕ್ಯ ರಚನೆ ಹೇಗಿರತ್ತೋ ಅದ್ರ ಇಫ್ ಅಟ್ ಆಲ್ ಇಟ್ ಇಸ್ ಪ್ರಾಪರ್ ಓನ್ಲಿ ಇಟ್ ವಿಲ್ ಗಿವ್ ಅ ಕಂಪ್ಲೀಟ್ ಮೀನಿಂಗ್. ಪೂರ್ಣವಾದ ಅರ್ಥ ಅವಾಗ್ಲೇ ಕೊಡೋದು ಅಲ್ವಾ. ಅದಕ್ಕೆ ಏನೆಲ್ಲ ಅವಶ್ಯಕತೆ ಅಂತ ಹೇಳ್ತೀರಾ ನೀವು ಮಕ್ಳಿಗೆ ಈ ಟಾಪಿಕ್ ಹೇಳ್ಕೊಡುವಾಗ? ಸಬ್ಜೆಕ್ಟ್ ಮುಖ್ಯ ಅಂತೀರಾ, ವರ್ಬ್ ಆಬ್ಜೆಕ್ಟ್ ಎಲ್ಲ ಹೇಳ್ತೀರಾ. ಅದನ್ನ ಹೇಗೆಲ್ಲ ಕಂಡುಹಿಡಿಬಹುದು? ಅದರಲ್ಲಿ ಇರೋ ಡೈರೆಕ್ಟ್ ಆಬ್ಜೆಕ್ಟ್ ಆಗಿರ್ಲಿ, ಅಡ್ಜಂಕ್ಟ್ ಆಗಿರ್ಲಿ, ಕಾಂಪ್ಲಿಮೆಂಟ್ ಆಗಿರ್ಲಿ, ಇವೆಲ್ಲ ಅದರಲ್ಲಿ ಆ ಕ್ವೆಶನ್ಸ್ ಅಲ್ಲಿ ಇರತ್ತೆ. ಸೊ ಡೆಫಿನೆಟ್ಲಿ ವೈಲ್ ರೀಡಿಂಗ್ ಔಟ್ ದ ಕ್ವೆಶನ್ ಯು ವಿಲ್ ಬಿ ಟೆಲ್ಲಿಂಗ್ ಯಾರು ಆ ಕೆಲಸ ಮಾಡ್ತಿದ್ದಾರೆ, ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಏನ್ ಕೆಲಸವಾದದ್ ನಡೀತಿದೆ, ಆ ಕೆಲಸವಾದದ್ ಯಾರನ್ನ ಹೋಗಿ ಸೇರ್ತಿದೆ, ಇದನ್ನೆಲ್ಲ ಕೇಳ್ತೀರಾ ಅಲ್ವಾ. ಸೊ ಈ ತರ ಹೇಳುವಾಗ the concept also get registered very clearly. Also, they will be quite impressed, like what will be the next question that we are going to see. Okay. ಆ ತರ ಪ್ರಶ್ನೆಗಳು ಬರುತ್ತೆ, ಎಲ್ಲ ಬರುತ್ತೆ. ಆಯ್ತಾ? ಸ್ಕ್ರೀನ್ ವಿಸಿಬಲ್ ಆಗಿದೆಯಾ ಎಲ್ಲರಿಗೂ? ಇಸ್ ಮೈ ಸ್ಕ್ರೀನ್ ವಿಸಿಬಲ್ ಟು ಎವ್ರಿ ಒನ್? ಇಫ್ ಅಟ್ ಆಲ್ ಎಸ್, ಪ್ಲೀಸ್ ಥ್ರೋ ಅ ಥಮ್ಸ್ ಅಪ್. ಇಲ್ಲಾಂದ್ರೆ ಹೌದು ಇಲ್ಲ ಅಂತ ಏನಾದ್ರೂ ಒಂದು ಚಾಟ್ ಬಾಕ್ಸ್ ನಲ್ಲಿ ಹೇಳಿ, ಸೊ ದಟ್ ಐ ಗೆಟ್ ಟು ನೋ. He is a carpenter. ನೋಡಿದ್ರ ಅದ್ರ ಆಡಿಯೋ ಜೊತೆಗೆ ಬರ್ತಾ ಇದೆ. ಇದರಲ್ಲಿ ನೀವು ಈ ಸೆಂಟೆನ್ಸ್ ನ ಹೇಳುವಾಗ ಖಂಡಿತ ಹೇಳ್ತೀರಾ ಯಾರ ಬಗ್ಗೆ ಮಾತಾಡ್ತೀವಿ, ಏನ್ ನಡೀತಾ ಇದೆ, ಅವನ ಬಗ್ಗೆ ಏನಾದ್ರು ಹೇಳಿದಾರಾ ಅಂತ ನೀವು ಕೇಳ್ತೀರಾ ಅಲ್ವಾ. ಸೊ ಡೆಫಿನೆಟ್ಲಿ ದ ಪರ್ಸನ್ ವುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಯಾರ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಪ್ರೊನೌನ್ ಇದೆ ಅಪ್ಪ ಈ ಸೆಂಟೆನ್ಸ್ ನಲ್ಲಿ, ಈ ಸೆಂಟೆನ್ಸ್ ನಲ್ಲಿ ಒಂದು ಸ್ಟೇಟ್ ವರ್ಬ್ ಇದೆ, ಒಂದು ಬಿ ಫಾರ್ಮ್ ಆಫ್ ವರ್ಬ್ ಇದೆ, ಸಾರಿ, ಅವನ್ ಏನಾಗಿದ್ದಾನೆ ಅಂತ ಕೇಳ್ತಾರೆ. ಸೊ ಈ ತರ ಇರುವಾಗ ಇದರಲ್ಲಿ ಸಬ್ಜೆಕ್ಟ್ ವರ್ಬ್ ಇದೆಯಾ, ಸಬ್ಜೆಕ್ಟ್ ವರ್ಬ್ ಜೊತೆ ಬೇರೆ ಏನಾದ್ರೂ ಹೇಳಿದಾರಾ, ಅವನ್ ಯಾರಂತ ಹೇಳಿದ್ದಾರೆ, ಅವನ್ ಏನ್ ಮಾಡ್ತಿದ್ದಾನೆ, ಏನಂತ ಕೊಡ್ತಿದ್ದಾನ ಅಂತ ಪ್ರಶ್ನೆ ಕೇಳುವಾಗ ಒಂದು ಆಬ್ಜೆಕ್ಟ್ ಇಲ್ಲ ಅಂತ ಗೊತ್ತಾಗತ್ತೆ. ಸೊ ಡೆಫಿನೆಟ್ಲಿ ದೇ ಥಿಂಕ್ ದಿಸ್ ಕಾರ್ಪೆಂಟರ್ ಇಸ್ ಸಮಥಿಂಗ್ ಎಲ್ಸ್. ಅದು ಆಬ್ಜೆಕ್ಟ್ ಆಗಿ ಬರಲ್ಲ, ಬೇರೆ ಏನಾದ್ರೂ ಇರುತ್ತೆ. ಖಂಡಿತ ನೀವು ಐಡೆಂಟಿಫೈ ಮಾಡಿದೀರಾ. ಸೂಪರ್. ಇಟ್ ಇಸ್ SVC. SVC, ರಾಮ್ ಸಿಂಗ್ಸ್ ಅ ಸಾಂಗ್. ರಾಮ್ ಒಂದು ಹಾಡನ್ನ ಹಾಡ್ತಿದ್ದಾನೆ. ರಾಮ್ ಯಾರ ಬಗ್ಗೆ ಮಾತಾಡ್ತಿದೀವಿ? ಇದನ್ನ ನಾನು ಯಾಕೆ ಮತ್ತೆ ಮತ್ತೆ ಹೇಳ್ತಿದ್ದೇನೆ, ನೀವು ಹೀಗೆ ಹೇಳ್ಕೊಡ್ತೀರಾ. ಬಟ್ ಸ್ಟಿಲ್ ವೆನ್ ಯು ರೀಡ್ ದಿಸ್ ಸೆಂಟೆನ್ಸ್, ಇಟ್ ಇಸ್ ನಾಟ್ ಓನ್ಲಿ ದೇ ಆರ್ ಗೋಯಿಂಗ್ ಟು ರೀಡ್ ಇಟ್ ಅಲೋನ್ ಅಂಡ್ ಸಿ ದಿ ಆಪ್ಷನ್ಸ್, ಟೆಲ್ ದಿ ಆನ್ಸರ್. ತಿರ್ಗಾ ಹೇಳುವಾಗ ಖಂಡಿತ ಅವ್ರ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗತ್ತೆ ಯಾರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸಬ್ಜೆಕ್ಟ್ ಬಗ್ಗೆ ಮಿಸ್ ಹೇಳ್ತಿದ್ದಾರೆ. ಸಿಂಗ್ಸ್ ಅಂದ್ರೆ ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಏನನ್ನ ಹಾಡ್ತಿದ್ದಾನೆ, ಒಂದು ಹಾಡನ್ನ ಹಾಡ್ತಿದ್ದಾನೆ ಅಂದ್ರೆ ಇದರಲ್ಲಿ ಆಬ್ಜೆಕ್ಟ್ ಬರತ್ತಾ, ಕಾಂಪ್ಲಿಮೆಂಟ್ ಬಗ್ಗೆ ಹೇಳ್ತಿದಾರ ಅಂತಂದು ಅವ್ರು ತಿಳ್ಕೊಳ್ತಾರೆ ಅಲ್ವಾ. ನಿಮ್ಗೆ ಗೊತ್ತಿದ್ರೆ ಈ ಆನ್ಸರ್ನ ನೀವು ನನಗೆ ಹೇಳ್ಬೋದು, ವೆದರ್ ಇಟ್ ಇಸ್ SVO ಆರ್ SVC. ಅನ್ಮ್ಯೂಟ್ ಮಾಡಿಯೂ ಹೇಳ್ಬೋದು, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲೂ ಹೇಳ್ಬೋದು. ರಾಮ್ ಏನನ್ನ ಹಾಡ್ತಿದ್ದಾನೆ, ಒಂದು ಹಾಡನ್ನ ಹಾಡ್ತಿದ್ದಾನೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್.
ಸೂಪರ್. Priya buys a dress. ಪ್ರಿಯಾ ಒಂದ್ ಡ್ರೆಸ್ ಅನ್ನ ತಗೊಳ್ತಾಳೆ. ಒಂದ್ ಡ್ರೆಸ್ ಅನ್ನ ತಗೊಂಡ್ಲು. ಯಾರು? ಪ್ರಿಯಾ. ಯಾರಂತ ಬರುವಾಗ ಇಟ್ ಆನ್ಸರ್ಸ್ ದಿ ಕ್ವಶನ್ ಹೂ. ಯಾರು? ಹೂ ಅನ್ನೋ ಕ್ವಶನ್ ಬಂದ್ರೆ ಅಲ್ಲಿ ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳ್ತೀರಾ. ಏನನ್ನ? ವಾಟ್ ಡಿಡ್ ಶಿ ಡೂ? ಶಿ ಬಾಟ್, ಶಿ ಬೈಸ್. ತಗೊಳ್ತಿದ್ದಾಳೆ. ಏನನ್ನ ತಗೊಳ್ತಿದ್ದಾಳೆ? ಒಂದು ಡ್ರೆಸ್ ಅನ್ನ ತಗೊಳ್ತಿದ್ದಾಳೆ. ಈ ತರ ಎಲ್ಲ ನಾವು ತಿರ್ಗಾ ತಿರ್ಗಾ ಕೇಳುವಾಗ ಡೆಫಿನೆಟ್ಲಿ ದಿಸ್ ವರ್ಡ್ ಆಬ್ಜೆಕ್ಟ್ ಗೆಟ್ಸ್ ರಿಜಿಸ್ಟರ್ಡ್. ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನು, ಒಂದು ವಸ್ತುವನ್ನ ತಗೊಳ್ಳುವಾಗ ಅದನ್ನ ಅಲ್ಲಿ ಆಬ್ಜೆಕ್ಟ್ ಅಂತಾನೆ ನಾನು ಫಿಲ್ ಇನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೂಪರ್. ಥ್ಯಾಂಕ್ ಯು ಫಾರ್ ರೆಸ್ಪಾಂಡಿಂಗ್ ಮೀ ದಿ ಆನ್ಸರ್ಸ್. ವೆರಿ ನೈಸ್. My Most father of is them reading the answering me. newspaper. My father is reading the newspaper. ನಮ್ಮ ಅಪ್ಪ ನ್ಯೂಸ್ ಪೇಪರ್ ಅನ್ನ ಓದ್ತಿದ್ದಾರೆ. ಇದನ್ನು ಈ ಸೆಂಟೆನ್ಸ್ ಅನ್ನ ಏನಂತ ಹೇಳ್ತೀವಿ? ಆ ಪ್ಯಾಟರ್ನ್ ಮತ್ತೆ ಎಸ್ ವಿ ಓನೆ. Prajan is tall. ರಜನ್ ಉದ್ದ ಇದ್ದಾನೆ. ರಜನ್ ಉದ್ದ ಆಗಿದ್ದಾನೆ. ಎಸ್ ವಿ ಹೇಗಿದ್ದಾನೆ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ವಾ? ಏನಾದ್ರು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆ ತರ ಇದೆಯಾ, ಇಲ್ಲಾಂದ್ರೆ ಇದೆ ಅಂತ ಹೇಳ್ತೀರಾ. ನೀವು ಇದನ್ನ ಕೇಳುವಾಗ ಯಾಕಪ್ಪ ಇಲ್ಲ ಅಂತ ಹೇಳ್ತೀರಾ ಅಂತಾನು ನೀವು ಕೇಳ್ತೀರಾ. ಸೂಪರ್. ಹೆಂಗಿದ್ದಾನೆ? ಉದ್ದವಾಗಿದ್ದಾನೆ. The moon shines. ಮೂನ್ ಶೈನ್ಸ್. ದ ಮೂನ್ ಶೈನ್ಸ್. ಮೂನ್ ಶೈನ್ಸ್ ಅನ್ನೋ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಇದೆ. ಮೂನ್ ಏನ್ ಮಾಡತ್ತೆ? ಹೊಳೆಯುತ್ತೆ. ಶೈನ್ಸ್. ಸೊ ದರ್ ಇಸ್ ಓನ್ಲಿ ಸಬ್ಜೆಕ್ಟ್ ಅಂಡ್ ವರ್ಬ್ ಇನ್ ದಿಸ್ ಸೆಂಟೆನ್ಸ್. ಎಸ್. She feels tired. ಅವಳಿಗೆ ಏನ್ ಅನ್ಸ್ತಿದೆ? ತುಂಬಾ ಟಯರ್ಡ್ ಆಗಿ ಅನ್ಸ್ತಿದೆ ಅವಳಿಗೆ. ವಾಟ್ ಡಸ್ ಶಿ ಫೀಲ್? ಶಿ ಫೀಲ್ಸ್ ಟಯರ್ಡ್. ಇಸ್ ಇಟ್ ಎಸ್ ವಿ, ಎಸ್ ವಿ ಓ, ಎಸ್ ವಿ ಸಿ? ಅವಳಿಗೆ ಏನಂತ ಅನ್ನಿಸ್ತಿದೆ? ಶಿ ಫೀಲ್ಸ್ ಟಯರ್ಡ್. ಏನಂತ ಅನ್ನಿಸ್ತಿದೆ? ಸಬ್ಜೆಕ್ಟ್ ಅನ್ನೋದು ಶಿ, ಅನ್ನಿಸ್ತಿದೆ bell ಅನ್ನೋದು rang. ಫೀಲ್ಸ್. ಏನಂತ ಅನ್ನಿಸ್ತಿದೆ? ಕಾಂಪ್ಲಿಮೆಂಟ್. ದ ಬೆಲ್ ರ್ಯಾಂಗ್. ಬೆಲ್ ಹೊಡಿತು. ಬೆಲ್ ಹೊಡಿತು. Main subject over here, the content that we are talking about is bell. What did it do? It rang. ಹೊಡಿತು. Bell rang. SV. Super. Great going. ಎಲ್ಲರೂ ತುಂಬಾ ಚೆನ್ನಾಗಿ ಕಂಡುಹಿಡಿತಿದ್ದೀರಾ. My ವೆರಿ ನೈಸ್. sister made ಮೈ cakes. ಸಿಸ್ಟರ್ ಮೇಡ್ ಕೇಕ್ಸ್. ನನ್ನ ತಂಗಿ ಕೇಕ್ಗಳನ್ನ ಮಾಡಿದ್ಲು. ಮೈ ಸಿಸ್ಟರ್ ಮೇಡ್ ಕೇಕ್ಸ್. ಏನನ್ ಮಾಡಿದ್ಲು? ವಾಟ್ ಡಿಡ್ ಶಿ ಡೂ? ವಾಟ್ ಡಿಡ್ ಮೈ ಸಿಸ್ಟರ್ ಡೂ? ಮೈ ಸಿಸ್ಟರ್ ಮೇಡ್ ಕೇಕ್ಸ್. It is definitely an object. ಒಂದು ವಸ್ತು ಆಗಿದೆ ಅಲ್ವಾ? It's a thing. That is the reason we choose this option SVO. Birds fly. ಹಕ್ಕಿಗಳು ಹಾರುತ್ತೆ. Birds fly. Birds fly. SV. Super. SVC ನೋಡಿದೀವಿ. SP, Muthable became a SVO ಇದೆ. scientist. ಎಲ್ಲ ಕಂಡುಹಿಡಿದಿರ್ತಾರೆ. ಮುತ್ತುವೇಲ್ ಬಿಕೇಮ್ ಅ ಸೈಂಟಿಸ್ಟ್. ಮುತ್ತುವೇಲ್ ಏನಾದ? ಸೈಂಟಿಸ್ಟ್ ಆದ. ವಾಟ್ ಡಿಡ್ ಹಿ ಬಿಕಮ್? ಹಿ ಬಿಕೇಮ್ ಅ ಸೈಂಟಿಸ್ಟ್. ಏನಾದ ಅವನು? ವಾಟ್ ಡಿಡ್ ಹಿ ಬಿಕಮ್? ಇಟ್ಸ್ ನಾಟ್ ದಟ್ ಅನ್ ಆಬ್ಜೆಕ್ಟ್ ದಟ್ ಇಸ್ ಇಟ್ ಇಸ್ ಗೆಟಿಂಗ್ ರಿಸೀವ್. ವಿ ಆರ್ ಟೆಲಿಂಗ್ ವಾಟ್ ಹಿ ಬಿಕೇಮ್. ಏನಂತ ಆದ್ರು? ಹಿ ಬಿಕೇಮ್ ಅ ಸೈಂಟಿಸ್ಟ್. ಇಟ್ ಇಸ್ SVC ಪ್ಯಾಟರ್ನ್. She is ಗುಡ್. writing a ಶಿ poem. ಸಿಂಗ್ಸ್ ಬ್ಯೂಟಿಫುಲಿ. ಅವಳು ಹೇಗೆ ಆಡ್ತಿದ್ದಾಳೆ? ಹೇಗೆ, ಹೆಂಗೆ, ಯಾಕೆ, ಎಲ್ಲಿ, ಹೌ, ವೇರ್, ವಾಟ್, ವೈ, ವೆನ್, ಯಾವಾಗ, ಇಂತಹ ಪ್ರಶ್ನೆಗಳನ್ನ ಅದು ಉತ್ತರಿಸತ್ತೆ ಅಂದ್ರೆ ಅದನ್ನ ನಾವು ಏನಂತ ಕರಿತೀವಿ? ಅರ್ಜೆಂಟ್ ಅಂತ ಕರಿತೀವಿ. ಇಲ್ಲಿ ಆ ಅರ್ಜೆಂಟ್ ಇದೆಯಾ ಅಂತ ಕೇಳ್ತೀರಾ ಅಲ್ವಾ? ಯಾರ್ ಹಾಡ್ತಿದ್ದಾರೆ? ಅವಳು. ಒಂದು ಪ್ರೋನೌನ್. ಅವಳು SVA. ವಾವ್, ಸೂಪರ್. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಇಟ್. ದ ಟೀಚರ್ ಸ್ಪೋಕ್ ಕ್ಲಿಯರ್ಲಿ. ಶಿಕ್ಷಕಿ ತುಂಬಾ ಕ್ಲಿಯರ್ ಆಗಿ ಮಾತಾಡಿದ್ರು. ಟೀಚರ್ ಸ್ಪೋಕ್ ಕ್ಲಿಯರ್ಲಿ. SVC.
ಹೇಗ್ ಮಾತಾಡಿದ್ರು, ಹೌ ಡಿಡ್ ದ ಟೀಚರ್ ಸ್ಪೀಕ್, ದ ಟೀಚರ್ ಸ್ಪೋಕ್ ಕ್ಲಿಯರ್ಲಿ, ಹೌ ಹೇಗೆ ಅಂತ ಪ್ರಶ್ನೆಗೆ ಅದು ಉತ್ತರಿಸ್ತಿದೆ ಈ ಕ್ಲಿಯರ್ಲಿ ಅನ್ನೋದು. ಇವಾಗ ಮುತ್ತುವೇಲ್ ಬಿಕೇಮ್ ಸೈಂಟಿಸ್ಟ್ ಅಂತ ಪ್ರಶ್ನೆನಲ್ಲಿ ಏನಾದ, ವಾಟ್ ಡಿಡ್ ಹಿ ಬಿಕಮ್ ಅಂತ ಬಂತು. ಇಲ್ಲಿ ಹೇಗ್ ಮಾತಾಡಿದ್ರು, ಹೌ ಡಿಡ್ ಶಿ ಸ್ಪೀಕ್, ಶಿ ಸ್ಪೋಕ್ ಕ್ಲಿಯರ್ಲಿ, ಹೇಗೆ ಹೇಗೆ ಯಾಕೆ ಹೆಂಗೆ ಇಂತಹ ಪ್ರಶ್ನೆಗಳಿಗೆ ಉತ್ತರಿಸತ್ತಂದ್ರೆ ಅದನ್ನ ನಾವು ಅಡ್ಜಂಕ್ಟ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ ಅಲ್ವಾ. ಸೊ ಸೂಪರ್, ಥ್ಯಾಂಕ್ ಯು ಫಾರ್ ರೆಸ್ಪಾಂಡಿಂಗ್ ಮೀ. ಇಟ್ ಹ್ಯಾಸ್ SVA. ಮೋಸ್ಟ್ ಆಫ್ ದೆಮ್ ಆನ್ಸರ್ಡ್ ಇಟ್ ರೈಟ್ಲಿ. ಸೊ ಇದು ಒಂದು ಪ್ಲಾಟ್ಫಾರ್ಮ್, ಅಂದ್ರೆ ಕ್ವಿಸ್ ಫಾರ್ಮ್ಯಾಟ್ ಅಲ್ಲೇ ಇತ್ತು ಈ ಪ್ರಶ್ನೆಗಳು. ಬೇರೆ ಬೇರೆ ಏನೆಲ್ಲ ಇದೆ ಅದನ್ನೆಲ್ಲಾನು ನೋಡೋಣ ನಾವು. ಓಕೆ, ಕೆಲವು ಸಮಯಗಳಲ್ಲಿ ಮಕ್ಕಳಿಗೆ ಈ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಬಂದಾಗ ಈ ನೋಡಿದ ಸೆಂಟೆನ್ಸ್ ಗಳಲ್ಲಿ ಬರೀ ಆಬ್ಜೆಕ್ಟ್ ಅಂತ ಕೊಟ್ಟಿದ್ರು ಅಲ್ವಾ. ಆ ಆಬ್ಜೆಕ್ಟೇ ಫರ್ದರ್ ಆಗಿ ಕ್ಲಾಸಿಫೈ ಮಾಡುವಾಗ ನಮ್ಗೆ ಏನೆಲ್ಲ ಇದೆ, ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಇದೆ, ಇಂಡೈರೆಕ್ಟ್ ಆಬ್ಜೆಕ್ಟ್ ಗಳಿದೆ ಅಂತ ಹೇಳ್ತೀರಾ. ಒಂದು ವಸ್ತುವಾಗಿದ್ದು ಇಫ್ ಎಟ್ ಆಲ್ ಇಟ್ ಇಸ್ ಅ ಡೈರೆಕ್ಟ್ ಆಬ್ಜೆಕ್ಟ್, ವಿ ಟೆಲ್ ಇಟ್ ಆಸ್ DO. ಯಾರಿಗ್ ಹೋಗಿ ಸೇರಿತು ಆ ಆಬ್ಜೆಕ್ಟ್ ಆದದ್ದು ಅಂತ ಹೇಳಿದ್ರೆ ಅದನ್ನ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇದನ್ನ ನೀವು ಒಂದ್ಸತಿ ಹೇಳ್ಬಿಟ್ಟು ಅವ್ರಿಗೆ ಆ ಪ್ರಶ್ನೆಯನ್ನು ಕೇಳಿದ್ರೆ ಖಂಡಿತ ಇದರಲ್ಲಿ ಡೈರೆಕ್ಟ್ DO ಬಗ್ಗೆ ಹೇಳ್ತಿದ್ದೀರಾ, IO ಬಗ್ಗೆ ಹೇಳ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್ ಟು ಯು, ಬಟ್ ಐ ಆಮ್ ಟ್ರೈಂಗ್ ಟು ಟೆಲ್ you will definitely induce the concept over here, then ask those questions. ಈ ತರ ಕೇಳುವಾಗ ಅವ್ರಿಗೆ ಖಂಡಿತ ಈ ಗೇಮ್ ಮೂಲಕ ಆಟ ಆಡುವಾಗ ಅವ್ರಿಗೆ ರಿಜಿಸ್ಟರ್ ಆಗುತ್ತೆ. ದಟ್ ಪರ್ಪಸ್ ಐ ಆಮ್ ಸೇಯಿಂಗ್ ಇಟ್ಸ್. ಓಕೆ, ಇವಾಗ ನಿಮ್ಗೆ ಇಲ್ಲಿ 4 ಕಾಲಮ್ಗಳು ಕಾಣುತ್ತೆ ಆಯ್ತಾ. ಈ 4 ಕಾಲಮ್ಗಳಲ್ಲಿ ಏನೆಲ್ಲ ಇದೆ, SV, SVO, SVDO, IO, SVIO, DO ಇಂತಹ ಕಾಲಮ್ಗಳು ಕೊಟ್ಟಿದ್ದಾರೆ. ಅಂದ್ರೆ ಈ ಸೆಂಟೆನ್ಸ್ ನ ನೀವೇ ಕ್ಯಾಟಗರೈಸ್ ಮಾಡ್ಬೇಕು. ಬರೀ ಸಬ್ಜೆಕ್ಟು ವರ್ಬ್ ಇದ್ರೆ ಈಗ ಕೊಟ್ಟಿರೋ 8 ಸೆಂಟೆನ್ಸಸ್, ಫಸ್ಟ್ SV ಪ್ಯಾಟರ್ನ್ ಇರೋ ಸೆಂಟೆನ್ಸ್ ನ ನೀವು ನನ್ಗೆ ಹೇಳಿ. ಅಂದ್ರೆ ಸಬ್ಜೆಕ್ಟು ವರ್ಬ್ ಇದು ಎರಡೇ ಇದೆ ಅಂತಿರೋ ಸೆಂಟೆನ್ಸ್ ಗಳು ಇದು ಯಾವುದು, ಆ 2 ಸೆಂಟೆನ್ಸ್ ಮಾತ್ರ ಹೇಳಿ. ಡೋಂಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕಾಲಮ್. ಫಸ್ಟ್ SV ಕಾಲಮ್ ಲೆಟ್ ಅಸ್ ಕಂಪ್ಲೀಟ್. Jack laughed. Okay. Jack laughed. Okay. This is another template in which questions are asked. Okay. First ನೋಡಿದ್ ನಾವು ಕ್ವಿಸ್ ಪ್ಯಾಟರ್ನ್ ಅಲ್ಲಿ ನೋಡಿದ್ವಿ. ವರ್ಡ್ ಬಾಲ್ ಅಲ್ಲಿರೋ ಒಂದು ಟೆಂಪ್ಲೇಟ್ ಆ ಕ್ವಿಸ್, ಇದು ಎರಡನೇ ಟೆಂಪ್ಲೇಟ್ ಕ್ಯಾಟಗರೈಸ್ ಅನ್ನೋದು. ಈಗ ಇನ್ನೊಂದು ಸೆಂಟೆನ್ಸ್ ಇದೆ SV ಪ್ಯಾಟರ್ನ್ ಅಲ್ಲಿ, ಏನದು? Radha is singing. Okay. SVO. SVO ಪ್ಯಾಟರ್ನ್ ಅಲ್ಲಿ ಏನ್ ಬರುತ್ತೆ? Sheila played chess. Sheila I played saw a chess. movie. Okay, super. Thank you so much. SVDO, IO ಅಂದ್ರೆ ಇವಾಗ ಫಸ್ಟ್ ಆಬ್ಜೆಕ್ಟ್ ಬರುತ್ತೆ, ಅದಾದ್ಮೇಲೆ ಯಾರಿಗೋಗಿ ಆ ಆಬ್ಜೆಕ್ಟ್ ಆಗಿದ್ದು ಸೇರ್ತಿದೆ ಬಂದ್ರೆ ಅದು SVDO, IO ಅಂತ ಹೇಳ್ತೀವಿ. ಇದನ್ನ ನೀವು ಹೇಳ್ತೀರಾ, ಅದಾದ್ಮೇಲೆ ಅವ್ರ ಸೆಂಟೆನ್ಸ್ ನ ಕಂಡುಹಿಡಿಯಕ್ಕೆ ಶುರು ಮಾಡ್ತಾರೆ. ಸೊ ಡೆಫಿನೆಟ್ಲಿ ದೇ ಅನಲೈಸ್ ದೀಸ್ ಸೆಂಟೆನ್ಸಸ್ and look into for those wherein object is first given and then the person who is receiving it would be identified. Sudha gave biscuits to me. Yes, super. Sudha gave biscuits to me. We'll definitely check it at the end. She gave a pen to me. She gave a pen to me. So the remaining sentences, is it appropriately categorized? SVIO, DO le hogoda? ಅಷ್ಟು ಸಬ್ಜೆಕ್ಟ್ ಬರ್ತಿದೆ, ಅದಾದ್ಮೇಲೆ ವರ್ಬು ಯಾರಿಗೆ ಹೋಗಿ ಸೇರ್ತಿದೆ ಆ ಕಾರ ಆಗಿದ್ದು ಆ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಈ ಎರಡನೇ ಸೆಂಟೆನ್ಸ್ ನಲ್ಲೂ ಹಾಗೇನೆ ಶಿಕ್ಷಕಿ ಪಾಠವನ್ನ ನಮಗ್ ಹೇಳ್ಕೊಟ್ರು, ಯಾರಿಗ್ ಹೇಳ್ಕೊಟ್ರು ಅನ್ನೋದು ಮೊದಲೇ ಬಂದ್ಬಿಟ್ಟಿದೆ, ಅದಾದ್ಮೇಲೆ ಏನ್ ಹೇಳ್ಕೊಟ್ರು ಅನ್ನೋದು ಕೊನೆಯಲ್ಲಿ ಬಂದ್ಬಿಟ್ಟಿದೆ. ಸೊ ಯು ಕ್ಯಾನ್ ಆಸ್ಕ್ ದೆಮ್ ಟು ಚೆಕ್ ಅಗೇನ್. ಎಸ್, Your screen is not visible. ಇಸ್ ಇಟ್ ಸೋ ಫಾರ್ ಎವ್ರಿವನ್? ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಿಲ್ವಾ? No, ma'am, it's visible. ಕಾಣಿಸ್ತಿದೆ ಮ್ಯಾಮ್. It's visible. Okay, some of them are saying it is visible, some of them not saying it isn't visible. Let me stop sharing it and share the screen again. One minute.
ಇವಾಗ ಶೇರ್ ಆಗ್ತಿದ್ಯಾ ಎಲ್ಲರಿಗೂ? ಐ ಹೋಪ್ ಇಟ್ ಇಸ್ Yes, ವಿಸಿಬಲ್ ma'am. ಟು. ಎಸ್, ಥ್ಯಾಂಕ್ ಯು ಸೋ ಮಚ್. Yes, ma'am. ಹಾ, Madam, can ಇವಾಗ you ನೋಡಿದ್ರೆ explain SVDO IO, please, madam? Can you ಯಾವ್ದು explain ಸರ್? SVDO IO? Sure, sir, I will. ಇವಾಗ ಸಬ್ಜೆಕ್ಟ್ ವರ್ಬ್ ಡಿಒ ಡೈರೆಕ್ಟ್ ಆಬ್ಜೆಕ್ಟ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ವಾಕ್ಯದಲ್ಲಿ ನೋಡಿದ್ರೆ ಯಾರ್ ಮಾಡ್ತಿದಾರೆ ಒಂದು ಕೆಲ್ಸನ, who is that we are talking about, who is performing the action, the person who's performing the action is coming as subject. ಅವರೇ ವ್ಯಕ್ತಿ ಅಂತ ಕರಿತೀವಿ. ಆ ವ್ಯಕ್ತಿ ಏನ್ ಮಾಡ್ತಿದ್ದಾರೆ? ಈ ಸೆಂಟೆನ್ಸ್ ನೋಡಿದ್ರೆ ಸುಧಾ ಗೇವ್ ಬಿಸ್ಕೆಟ್ಸ್ ಟು ಮೀ, ಈ ಸೆಂಟೆನ್ಸ್ ಇಟ್ಕೊಂಡೆ ನಾನು ಹೇಳ್ತೀನಿ. ಯಾರ್ ಬಿಸ್ಕೆಟ್ ಕೊಟ್ರು? ಸುಧಾ ಕೊಟ್ರು. ಸುಧಾ ಏನ್ ಮಾಡಿದ್ರು? ಅವ್ರು ಕೊಟ್ರು. ಗೇವ್ ಇಸ್ ದ ವರ್ಬ್ ಓವರ್ ಹಿಯರ್. ಏನನ್ ಕೊಟ್ರು? ಏನನ್ನ? ಅದೊಂದು ವಸ್ತು. ಇಟ್ಸ್ ಅನ್ ಆಬ್ಜೆಕ್ಟ್ ದಟ್ ಶಿ ಇಸ್ ಗಿವಿಂಗ್. ಇಟ್ಸ್ ಥಿಂಗ್, ರೈಟ್? ಆಬ್ಜೆಕ್ಟ್ ಅಂದ್ರೆ ಇಲ್ಲಿ ಏನಂತಿದ್ದೀನಿ ನಾನು? ಥಿಂಗ್ ಅಂತ ಅಂತಿದ್ದೀನಿ. ಇಲ್ಲಿ ಥಿಂಗ್ ಮೊದಲೇ ಬಂದ್ಬಿಟ್ಟಿದೆ ಅಲ್ವಾ? ಸುಧಾ ಗೇವ್ ಬಿಸ್ಕೆಟ್ಸ್. The object or the thing is coming in the beginning itself. Later we get to know whom is she giving to. ಯಾರ ಹತ್ರ ಕೊಡ್ತಿದಾರ ಅನ್ನೋದು ಆ ಆಬ್ಜೆಕ್ಟ್ ಬರೆದ ಆದ್ಮೇಲೆನೆ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿದ್ರೆ ಸುಧಾ ಗೇವ್ ಬಿಸ್ಕೆಟ್ಸ್ ಟು ಮೀ, ಯಾರ ಹತ್ರ ಕೊಟ್ರು ಅನ್ನೋದು ಕೊನೆನಲ್ಲೇ ಬರ್ದಿದ್ದಾರೆ ಅಲ್ವಾ? ಪ್ರಾರಂಭದಲ್ಲಿ ಬರ್ದಿದಾರಾ, ಕೊನೆಯಲ್ಲಿ ಬರ್ದಿದಾರಾ? ಈ ತರ ನೀವು ಮಕ್ಳ ಹತ್ರ ಕೇಳ್ತಾ, so they definitely see whether the object is written in the beginning or the person receiving the object is mentioned in the beginning. ಇಲ್ಲಿ ನೋಡಿದ್ರೆ ಆ ವಸ್ತುವಾದದ್ದು ಮೊದಲೇ ಬರ್ದ್ಬಿಟ್ಟಿದ್ದಾರೆ. ಅದಾದ್ಮೇಲೆನೆ ಯಾರು ಹೋಗಿ ಸೇರ್ತಿದೆ ಅಂತ ಹೇಳ್ತಿದ್ದಾರೆ ಅಲ್ವಾ? ಸೊ ಸುಧಾ ಇಸ್ ದಿ ಸಬ್ಜೆಕ್ಟ್, ಗೇವ್ ಬಿಕಮ್ಸ್ ದಿ ವರ್ಬ್, ಬಿಸ್ಕೆಟ್ಸ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್ ಆಗ್ಬಿಡತ್ತೆ, ಟು ಮೀ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗತ್ತೆ. ಅಕಸ್ಮಾತ್ ಸುಧಾ ಗೇವ್ ಬಿಸ್ಕೆಟ್ಸ್ ಅಂತಾನೆ ಈ ಸೆಂಟೆನ್ಸ್ ಇತ್ತು, ಇದರಲ್ಲಿ ಯಾರು ಕೊಟ್ರು ಅಂತ ಇನ್ಫಾರ್ಮೇಶನ್ ನಮ್ಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ನೀವು ಏನಂತ ಕ್ಯಾಟಗರೈಸ್ ಮಾಡ್ತಿದ್ರಿ? SVO ಅಂತಾನೆ ಕೊಡ್ತಿದ್ರಿ, ಆ ಗ್ರೂಪ್ ಅಲ್ಲಿ ಹಾಕ್ತಿದ್ರಿ ಅಲ್ವಾ? ಆದ್ರೆ ಇಲ್ಲಿ ಬಿಸ್ಕೆಟ್ ನ ಕೊಡ್ತಿದ್ದಾಳೆ, ಯಾರ ಹತ್ರ ಕೊಡ್ತಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ನಮ್ಮ ಹತ್ರ ತಂದಿದ್ದಾರೆ, ನಮ್ಮ ಹತ್ರ ಇಲ್ಲಿ ಹೇಳಲಾಗಿದೆ ಅಲ್ವಾ? ಆ ಕಾರಣಕ್ಕೋಸ್ಕರನೇ ಇದನ್ನ SVDO ಅಂತ ನಾವ್ ಹೇಳ್ತೀವಿ. ಇದೇ ತರಾನೇ ಎರಡನೇ ಸೆಂಟೆನ್ಸ್, ಶಿ ಗೇವ್ ಅ ಪೆನ್ ಟು ಮೀ, ಶಿ ಗೇವ್ ಬುಕ್ ಟು ಮೀ ಅಂತ ಹೇಳಿದ್ರು. ಅವಳು ಕೊಟ್ಲು. ಯಾರು? ಅವಳು. ಶಿ ಇಸ್ ಇನ್ ದಿ ಫಸ್ಟ್ ಪ್ಲೇಸ್ ಅಂದ್ರೆ ಇಟ್ಸ್ ಇನ್ ದಿ ಇಟ್ ಇಸ್ ಆಕ್ಟಿಂಗ್ ಆಸ್ ಸಬ್ಜೆಕ್ಟ್ ಪ್ರೊನೌನ್. ಇದು ಯಾರು ಕೊಡ್ತಿದ್ದಾರೆ? ಅವಳು ಅಲ್ವಾ? ಶಿ ಇಸ್ ದಿ ಸಬ್ಜೆಕ್ಟ್. ಗೇವ್ ಅನ್ನೋದು ವರ್ಬ್. ಆಬ್ಜೆಕ್ಟ್, ಇಸ್ ಶಿ ಗಿವಿಂಗ್ ಎನಿಥಿಂಗ್? ಎಸ್, she is giving pen. It is an object which is a direct object. Is this pen getting delivered to someone else? ಯಾರ ಹತ್ರ ಆಗೋದು ಹೋಗಿ ಸೇರ್ತಿದ್ಯಾ? ಹೌದು, ಅದು ನನ್ ಕೊಡ್ತಿದ್ದಾಳೆ. ನಾನು ಯಾರಿಗ್ ಹೋಗಿ ಸೇರ್ತಿದೆ? ನನಗ್ ಬಂದ್ ಸೇರ್ತಿದೆ ಆ ಪೆನ್ ಅನ್ನೋದು. ಸೊ ದಿಸ್ ಬಿಕಮ್ಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಸೊ ಈ ರೀತಿಯಾಗಿ ನಾವು ಹೇಳುವಾಗ ಫಸ್ಟ್ ಆಬ್ಜೆಕ್ಟ್ ಬರ್ತಿದ್ಯಾ ಇಲ್ಲಾಂದ್ರೆ ಯಾರ ಹತ್ರ ಹೋಗಿ ಸೇರ್ತಿದೆ ಅನ್ನೋದು ಬರ್ದಿದಾರ ಅನಲೈಸ್ ಮಾಡಿದಾಗ ಇಲ್ಲಿ DOIO ಅನ್ನೋ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ಮಕ್ಕಳಿಗೆ ತಿಳಿಯುತ್ತೆ ಅಲ್ವಾ? ಇದೇ ನೀವು ನೋಡಿದ್ರೆ SVIODO ಸೆಂಟೆನ್ಸ್ ನಲ್ಲಿ he bought her a car. ಅವನು ಅವಳಿಗೆ ಒಂದು ಕಾರನ್ನು ತಗೊಂಡ್ ಬಂದ, ತೆಕ್ಕೊಟ್ಟ. he bought her a car. ಯಾರು ಕೊಟ್ಟ ಅವನ್ ಕಾರ್ನ? ಅವಳು ಕೊಟ್ಟ. ಸೊ ದ ಪರ್ಸನ್ ರಿಸೀವಿಂಗ್ ದ ಕಾರ್ ಇಸ್ ರಿಟನ್ ಇನ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್, ಹರ್. ಈ ಹರ್ ಅನ್ನೋ ಪದ ಅವಳಿಗೆ, ಯಾರಿಗೆ? ಅವಳಿಗೆ. ಕಾರಣಕ್ಕೋಸ್ಕರ ಇಂಡೈರೆಕ್ಟ್ ಆಬ್ಜೆಕ್ಟ್ ಪ್ರಾರಂಭದಲ್ಲಿ ಇದೆ, ಅದಾದ್ಮೇಲೆ ಡೈರೆಕ್ಟ್ ಆಬ್ಜೆಕ್ಟ್ ಬರ್ತಿದೆ ಅಂತ ಹೇಳ್ತೀರಾ. ಅರ್ಥ ಆಗ್ತಿದ್ಯಾ ಸರ್? ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಯಾಕೆ ನಾನು ಇದ್ರಲ್ಲಿ ಬರ್ದೆ? ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿರ್ಲಿಲ್ಲ ಯಾಕೆ ಇದು SVIODO ಅಂತಿತ್ತು ಅಂದ್ರೆ this explanation would have made you understandable, I guess, I suppose. Okay, thank you, madam. Thank you. ಈ ಸೆಂಟೆನ್ಸ್ ನೀವಾಗ ಸುಧಾ ಗೇವ್ ಬಿಸ್ಕೆಟ್ಸ್ ಟು ಮೀ ಸೆಂಟೆನ್ಸ್ ತಗೊಂಡ್ರು ಸುಧಾ ಗೇವ್ ಮೀ ಬಿಸ್ಕೆಟ್ಸ್ ಅಂತ ಇತ್ತಂದ್ರೆ ಅದನ್ನ SVIODO ಅಂತ ನಾವು ಬರೀತಿದ್ವಿ. ಇಲ್ಲಿ ಬಿಸ್ಕೆಟ್ಸ್ ಟು ಮೀ ಅಂತ ಬರ್ದಿರೋ ಕಾರಣಕ್ಕೋಸ್ಕರನೇ ಇದನ್ನ SVDOIO ಅಂತ ನಾವು ಹೇಳ್ತಿರೋದು ಅಲ್ವಾ? ಅಕಸ್ಮಾತ್ ಈ ಸೆಂಟೆನ್ಸ್ ಸುಧಾ ಗೇವ್ ಮೀ ಬಿಸ್ಕೆಟ್ಸ್ ಅಂತಿತ್ತಂದ್ರೆ ಈ ಸೆಂಟೆನ್ಸ್ ನ SVIODO ಅಲ್ಲಿ ಹಾಕ್ತಿದ್ವಿ ಅಂತ ನಾನು ಹೇಳೋದು. ಆಯ್ತಾ? Okay, thank you for asking this. I hope it would have clarified many of them. If at all it was doubtful to many of them. Thank you so much for asking it. So it is a two-way learning. ಇವಾಗ ಒಬ್ರು ಗೊತ್ತಿಲ್ಲದೆ ಇದ್ರು ಇನ್ನೊಬ್ರು ಕಲಿಬಹುದಲ್ವಾ? Thanks that you asked me. So ಇದನ್ನ
ಸರಿ ಇದೆಯಾ ಅಂತ ಅನ್ನೋದನ್ನ ನಾವು ಚೆಕ್ ಮಾಡ್ಬೋದು. ದಟ್ ಈಸ್ ಬೈ ಸಬ್ಮಿಟಿಂಗ್ ದಿ ಆನ್ಸರ್ಸ್. ಅಕಸ್ಮಾತ್ ಇಲ್ಲಿ ಮಕ್ಕಳು ಯಾವ್ದಾವ್ದು ಆನ್ಸರ್ನ ತಪ್ಪಾಗಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಈ ಗೇಮ್ ಕಂಪ್ಲೀಟ್ ಅಂತ ಬರ್ದಾದ್ಮೇಲೆ ಇಲ್ಲಿ ನಿಮ್ಗೆ ಸ್ಕ್ರೀನ್ ತೋರಿಸತ್ತೆ ಶೋ ಆನ್ಸರ್ಸ್ ಅಂತ ಈ ಆಪ್ಷನ್ ಇದೆ. ಈ ಶೋ ಆನ್ಸರ್ ಅಲ್ಲಿ ಗೊತ್ತಾಗತ್ತೆ ಇಫ್ ಅಟ್ ಆಲ್ ದ ಸೆಂಟೆನ್ಸ್ ವಾಸ್ inappropriately categorized, ಇಟ್ ವುಡ್ ಬಿ ಪ್ಲೇಸ್ ಇನ್ ದಿ ಅಪ್ರೋಪ್ರಿಯೇಟ್ ಕಾಲಮ್. ಯಾವ ಕಾಲಮ್ ಅಲ್ಲಿ ಬರಿಬೇಕಾಗಿತ್ತೋ ಆ ಕಾಲಮ್ ಅಲ್ಲಿ ಹೋಗಿ ಅದು ಪ್ಲೇಸ್ ಮಾಡುತ್ತೆ. ಆಯ್ತಾ? So appropriate columns, the sentence have been categorized. Right? ಹೋಗೋಣ ನೆಕ್ಸ್ಟ್ ಒಂದು ಸೆಟ್ ಆಫ್ questions in a different template. ಅದನ್ನ ನೋಡೋಣ. So this is pertaining to sentence pattern. First set of questions that we saw was in form of quiz. Now it was in the form of categorizing it by placing it in appropriate columns. Right? ಇವಾಗ ನಾವು ನೋಡೋದು ಬೇರೆ ತರಹದ ಟೆಂಪ್ಲೇಟ್ ನಲ್ಲಿ another set of questions of a different grammar topic. Okay? ಒಂದೇ ಗ್ರಾಮರ್ ಟಾಪಿಕ್ ನ ಬೇರೆ ಬೇರೆ ಟೆಂಪ್ಲೇಟ್ ಅಲ್ಲಿ ತೋರಿಸಿದ್ರೆ ನಿಮ್ಗೂ ಬೋರ್ ಹೊಡಿಯುತ್ತೆ ಅಲ್ವಾ? ಬೇರೆ ಬೇರೆ ಟಾಪಿಕ್ ಇವಾಗೆಲ್ಲ ಮಾಡ್ಬೋದು ಅಂತ ನೋಡಿದ್ರೆ ನಿಮ್ಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ಸೆಕ್ಷನ್ ಆಲ್ಸೋ ವಿಲ್ ಬಿ ಕ್ವೈಟ್ ಇಂಟ್ರೆಸ್ಟಿಂಗ್ ಫಾರ್ ಮೋಸ್ಟ್ ಆಫ್ ಯು. Yes, I hope you all agree to me. Yeah, sure. ಈಗ ಪ್ರೆಪೋಸಿಷನ್ಸ್ ಅಂತ ಬಂತಂದ್ರೆ ಪ್ರೆಪೋಸಿಷನ್ ಆಫ್ ಟೈಮ್, ಪ್ಲೇಸ್, ಮೂವ್ಮೆಂಟ್ ಇದನ್ನೆಲ್ಲ ಹೇಳ್ಕೊಟ್ಟಿರ್ತೀರಾ. ಈಗ ಪ್ಲೇಸ್ ಅಂತ ಬರುವಾಗ ಯಾವ ಜಾಗದಲ್ಲಿ ಇದೆ ಅಂತ ಕೇಳಿದ್ರೆ, ಇವಾಗ ಅಕಸ್ಮಾತ್ ನನ್ನ ಹಿಂದೆ ಒಂದು ಗೋಡೆ ಇದೆ ಅಂದ್ರೆ ಆ ಗೋಡೆ ಮೇಲೆ ಹಾಕಿದಾರೆ ಅಂದ್ರೆ ಆನ್ ಬರತ್ತಾ, ಇನ್ ಬರತ್ತಾ, ಈ ತರ ಎಲ್ಲ ಹೇಳ್ತೀರಾ. ಅಕಸ್ಮಾತ್ ಇದನ್ನೇ ಪಿಕ್ಚರ್ ರೀತಿಯಾಗಿ ಅವ್ರಾಗೆ ಮ್ಯಾಚ್ ಮಾಡ್ಬೋದು. ಇಫ್ ಅಟ್ ಆಲ್ ದೇ ಆರ್ ಓನ್ಲಿ ಏಬಲ್ ಟು ಲೇಬಲ್ ಇಟ್, that will also be quite interesting, right? So in that manner these sentences are going to be ಈ ಟೆಂಪ್ಲೇಟ್ ಹೆಸರು ಲೇಬಲ್ಡ್ ಡಯಾಗ್ರಾಮ್. ಆಯ್ತಾ? ಲೇಬಲ್ಡ್ ಡಯಾಗ್ರಾಮ್, ಫ್ಯೂ ಸೆಟ್ ಆಫ್ ಕ್ವೆಶನ್ಸ್ ದಟ್ ಇಸ್ ಆಸ್ಕಿಂಗ್ ಫಾರ್ ಪ್ರೆಪೋಸಿಷನ್ ಆಫ್ ಪ್ಲೇಸ್. ಪ್ರೆಪೋಸಿಷನ್ ಆಫ್ ಪ್ಲೇಸ್ ಯಾವ್ದೆಲ್ಲ ಪ್ರೆಪೋಸಿಷನ್ಸ್ ಆಫ್ ಪ್ಲೇಸ್, ಇಲ್ಲಿ ಕೆಲವು ಪ್ರೆಪೋಸಿಷನ್ಸ್ ಆಫ್ ಪ್ಲೇಸ್ಗಳು ಬರ್ದಿದ್ದೀನಿ ಕ್ವೆಶನ್ ಅಲ್ಲಿ ಇದೆ. ಅದನ್ನ ಅಪ್ರಾಪ್ರಿಯೇಟ್ ಸೆಂಟೆನ್ಸ್ಗೆ ನಾವು ಮ್ಯಾಚ್ ಮಾಡೋ ತರ. ಮೊದಲು ಆ ಸೆಂಟೆನ್ಸ್ ನ ಓದ್ಬಿಡೋಣ. ಬೇಕು ಬಾಕ್ಸ್ ಕೆಳಗೆ ಬಾಕ್ಸ್ ಕೆಳಗಡೆ ಇದೆ. ಎರಡನೇ ಪಿಕ್ಚರ್ ಅಲ್ಲಿ ಅಕ್ಕಿ ಎರಡ್ ಬಾಕ್ಸ್ ಮಧ್ಯದಲ್ಲಿದೆ, ಒಂದು ಒಳಗಿದೆ, ಹಿಂದ್ಗಡೆ ಇದೆ, ಅದ್ರ ಮೇಲಿದೆ, ಮುಂಭಾಗ ಇದೆ. ಇನ್ ಫ್ರಂಟ್ ಆಫ್, ಅಂಡರ್, ಆನ್, ಬಿಟ್ವೀನ್, ಇನ್, ಬಿಹೈಂಡ್. So these sentences, in these sentences we are going to identify appropriate preposition of place. ಇವಾಗ ಫಸ್ಟ್ ಸೆಂಟೆನ್ಸ್ ಗೆ ಯಾವ ಪ್ರೆಪೋಸಿಷನ್ ಸೂಟ್ ಆಗುತ್ತೆ? ಅಂಡರ್. ಎಲ್ಲಿ? ಸಾರಿ ಸರ್, ನನ್ಗೆ ಕೇಳಲಿಲ್ಲ. Madam, the Under, cat is okay. under the. ಅಂಡರ್. The cat is under the The box. bird is between. ಓಕೆ, ಸೂಪರ್. ಇವಾಗ The bird ಅಂಡರ್ is ಅನ್ನೋ between ಆಪ್ಷನ್ the. ನಾನು ಚೂಸ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ಆ ಪ್ಲೇಸ್ಗೆ ಹೊಟ್ಟೋಗ್ಬಿಡತ್ತೆ. ನೆಕ್ಸ್ಟ್ ಒನ್ ಬಿಟ್ವೀನ್. Between. ಬಿಟ್ವೀನ್. On the box. The cat is in the box. ಇನ್ ದ ಬಾಕ್ಸ್, ಒಳಗಡೆ ಇದೆ ಅಲ್ವಾ? ಇಟ್ ಇಸ್ ಇನ್ ದ ಎನ್ಕ್ಲೋಸ್ ಸ್ಪೇಸ್. ಆ ಕಾರಣಕ್ಕೋಸ್ಕರ ಇನ್ ಅಂತ ನಾವ್ ಹೇಳೋದು. ಆ ಬಾಕ್ಸ್ Behind. ಹಿಂದ್ಗಡೆ ಇದೆ, ಬಿಹೈಂಡ್. Behind. ಈ ತರ ನಾವು ಮ್ಯಾಚ್ behind. ಮಾಡುವಾಗ ಆ ಆಪ್ಷನ್ ಕರೆಕ್ಟ್ ಆಗಿ The ಆ bird ಕ್ವೆಶನ್ is on ಪಕ್ಕನೆ the box. ಬಂದ್ಬಿಡತ್ತೆ. ಎಸ್, ಸೂಪರ್. The bird is on the The box. cat is on the box.
Box. The cat is in front of the box. in front Okay. of the box. These are all simple set of questions. ನೀವು ಅನ್ಕೊಬಹುದು ಇದೇನಪ್ಪ ಸಿಂಪಲ್ ಆಗಿರೋ ಕ್ವಶನ್ಸ್ ಇದೇನ್ ಅರ್ಥ ಆಗಲ್ವಾ ಅಂತ. ಖಂಡಿತ ಅರ್ಥ ಆಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಏಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ದಟ್ ಯು ಆರ್ ಹ್ಯಾಂಡ್ಲಿಂಗ್. ಇವಾಗ ತುಂಬಾ ಪ್ರೈಮರಿ ಇರೋ ಸ್ಟೂಡೆಂಟ್ಸ್ ಒಂದು ಹೈಯರ್ ಸೆಕೆಂಡರಿಯಲ್ಲಿ ಇದಾರೆ ಅಂದ್ರೆ ಅಂಟಿಲ್ ದೆನ್ ಯು ಕ್ಯಾನ್ ಯೂಸ್. ಫಾರ್ ಹೈ ಸ್ಕೂಲ್ ಇಟ್ ವುಡ್ ಬಿ ಡಿಫ್ರೆಂಟ್ ಸೆಟ್ ಆಫ್ ಕ್ವಶನ್ಸ್ ವಿತ್ ಅ ಹೈಯರ್ ಲೆವೆಲ್ ಆಫ್ ಡಿಫಿಕಲ್ಟಿ. ಹಿಂಗೆಲ್ಲಾನು ನಾವು ಉಪಯೋಗಿಸಬಹುದು. ಈ ಪ್ಲಾಟ್ಫಾರ್ಮ್ ಈ ಟೆಂಪ್ಲೇಟ್ ನ ನಿಮ್ಗೆ ಪರಿಚಯ ಮಾಡಕ್ಕೋಸ್ಕರ ನಾನು ಇಂತಹ ಕ್ವೆಶನ್ ಗಳನ್ನ ತೋರಿಸಿದೀನಿ. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಫಿಕಲ್ಟಿ ಲೆವೆಲ್ ದಟ್ ಯು ವಾಂಟ್ ಟು ಕ್ರಿಯೇಟ್. ಯು ಕ್ಯಾನ್ ಡೆಫಿನೆಟ್ಲಿ ಕ್ರಿಯೇಟ್ ಯುವರ್ ಓನ್ ಸೆಟ್ ಆಫ್ ಕ್ವೆಶನ್ಸ್ ಇನ್ ದಿಸ್ ವರ್ಡ್ ಬಾಕ್. ಇಂತಹ ಟೆಂಪ್ಲೇಟ್ ಗಳನ್ನ ಬಳಸಬಹುದು ಅಂತ ತೋರ್ಸೋಕೆ ನಾನು ಇದನ್ನ ಶೋಯಿಂಗ್ ಇಟ್. It is right. Again, we can check it to check answers. ಇದೆಲ್ಲ ಮುಗ್ದಾದ್ಮೇಲೆ ಬರತ್ತಾ ಆಪ್ಷನ್. See, one thing that you can notice in this word wall is it is very colorful and it is in the form of game. ಅದನ್ನ ತೋರಿಸುವಾಗ ನೀವು ಆ ಕಾನ್ಸೆಪ್ಟ್ ಮತ್ತೆ ಹೇಳ್ತಿದ್ದೀರಾ, ಯಾಕೆ ಬರುತ್ತೋ ಅನ್ನೋದನ್ನ ಹೇಳ್ತಿದ್ದೀರಾ. ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಇಂಡ್ಯೂಸ್ ದಿಯರ್ ಅಟ್ರಾಕ್ಷನ್, ಆರ್ ದೇ ವಿಲ್ ಡೆಫಿನೆಟ್ಲಿ ಸಿ, ಓ ಇಲ್ಲಿ ಈ ತರ ಬಂದ್ರೆ ಮಧ್ಯದಲ್ಲಿದ್ರೆ ಈ ಪದನ ನಾವು ಬಳಸ್ಬೇಕು, ಇದನ್ನ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂತ ಬರುತ್ತೆ ಅಂತ ಗೊತ್ತಾಗತ್ತೆ. ಡೆಫಿನೆಟ್ಲಿ ದೇ ವಿಲ್ ಬಿ ಕೋರಿಲೇಟಿಂಗ್ ಟು ದಿ ಕಾನ್ಸೆಪ್ಟ್ ದಟ್ ದೇ ಹ್ಯಾವ್ ಲರ್ನ್ಡ್. ನೆಕ್ಸ್ಟ್ ನೋಡೋ ಟೆಂಪ್ಲೇಟ್ ಫಾರ್ಮ್ಯಾಟ್ ಹೆಂಗಿರತ್ತಂದ್ರೆ, ಒಂದು ಕ್ವಿಶ್ ಶೋ, ಈ ಕ್ವಾನ್ ಬನೇಗಾ ಕರೋಡ್ಪತಿ ಗೇಮ್ ಶೋ ಇತ್ತಲ್ಲ, ಆ ತರ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಇಟ್ಸ್ ಆಫ್ ಸಾರ್ಟ್ ಆಫ್ ಅ ಕ್ವಿಸ್ ಬಟ್ ಹ್ಯಾವಿಂಗ್ ಫ್ಯೂ ಮೋರ್ ಆಪ್ಷನ್ಸ್, 50-50 ಆಪ್ಷನ್, ಎಕ್ಸ್ಟ್ರಾ ಲೈಫ್ ಲೈನ್, ಸ್ಪೀಡ್, ಬೋನಸ್ ಪಾಯಿಂಟ್ಸ್ ಬರೋ ತರ ಟಿಪಿಕಲ್ ಗೇಮ್ ದಟ್ ಯುಡ್ ಬಿ ಪ್ಲೇಯಿಂಗ್. I hope the screen is visible to everyone. Screen ಎಲ್ಲರಿಗೂ ಕಾಣಿಸ್ತಿದೆ ತಾನೆ? My screen is visible? Madam, visible. Thank you, sir. ಡ್ಯಾಶ್ ಈ ಗುಂಪಾಗಿರೋ ಈ ಬೀಸ್ ಒಟ್ಟಿಗೆ ಇದ್ರೆ ಅದನ್ನ ಏನಂತೀವ? ಕಲೆಕ್ಟಿವ್ ಫಾರ್ಮ್ ಏನಂತ ಕರೆಯೋದು? ಸಿ, ಯು ಕ್ಯಾನ್ ಸಿ ದಿ ಆಪ್ಷನ್ಸ್ 2x4, 50-50 ಆಪ್ಷನ್, ಎಕ್ಸ್ಟ್ರಾ ಟೈಮ್. ಅಕಸ್ಮಾತ್ ಮಕ್ಕಳಿಗೆ ಗೊತ್ತಾಗ್ತಿಲ್ಲ, ಇನ್ನು ಸ್ವಲ್ಪ ಟೈಮ್ ಬೇಕಂದ್ರೆ ಈ ಎಕ್ಸ್ಟ್ರಾ ಟೈಮ್ ಕೊಡ್ತೀರಾ, ಇನ್ನು ಫ್ಯೂ ಮೋರ್ ಸೆಕೆಂಡ್ಸ್ ವಿ ಗೆಟ್ ಅಡಿಷನಲ್ ಟೈಮ್. ಅವ್ರ ಇಫ್ ಅಟ್ ಆಲ್ ದೇ ಆರ್ ನಾಟ್ ಅಟ್ ಆಲ್ ನೋಯಿಂಗ್ ಇಟ್, ನಮ್ಗೆ ಇನ್ನೂ 2 ಆಪ್ಷನ್ ಕಮ್ಮಿ ಇದ್ರೆ ಅದರಿಂದ ನಾನು ಚೂಸ್ ಮಾಡ್ಬೋದು. ಅಂದ್ರೆ ಈ 50-50 ಆಪ್ಷನ್ ನಾನು ಚೂಸ್ ಮಾಡ್ಬೋದು. ಅಲ್ಲಿ 2 ಆಪ್ಷನ್ ಹೊಟ್ಟೋಗ್ಬಿಡತ್ತೆ. ಸ್ವಾಮ್ ಆಫ್ ಬೀಸ್, ಅ ಕ್ರ್ಯೂ ಆಫ್ ಬೀಸ್, ಇದರಲ್ಲಿ ಯಾವ್ದು ಸರಿಗಿರೋ ಆನ್ಸರ್ಸ್? Swarm of bees. Yes, it is swarm of bees. Check it is right. ಅದ್ಭುತ, ಸೂಪರ್. ಇನ್ನೊಂದು, ಈ ತರ ಒಂದು 20 ಕ್ವೆಶನ್ ಕೇಳಿದ್ರೆ they'll be definitely getting to know the different collective nouns they are aware of. A gaggle of bread, a pride of bread, a loaf of bread, a bouquet of bread. A gaggle of bread. Loaf of bread. Loaf of bread, okay. Out of bread pieces, whether it is loaf of bread. Super. ನಿಮ್ಗೆ ಮಧ್ಯದಲ್ಲಿ ಇದು ಬೋನಸ್ ಪಾಯಿಂಟ್ ಅಂತ ಬರುತ್ತೆ. ಲೋಫ್ ಆಫ್ ಬ್ರೆಡ್. ಮೋಸ್ಟ್ ಆಫ್ ಯು ಆರ್ ಆನ್ಸರಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಪ್ರೈಡ್ ಆಫ್ ಲಯನ್ಸ್, ವ್ಯಾರ್ಡ್ ಆಫ್ ಲಯನ್ಸ್, ಬ್ರೂಡ್ ಆಫ್ ಲಯನ್ಸ್, ಅ ಬೊಕೆ ಆಫ್ ಲಯನ್ಸ್. Pride of lions. ಪ್ರೈಡ್ ಆಫ್ ಲಯನ್ಸ್. ಸಿಂಹಗಳನ್ನ ನಾವು ಪ್ರೈಡ್ ಆಫ್ ಲಯನ್ಸ್ ಅಂತ ಹೇಳ್ತೀವಿ. Pride of lions. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಆನ್ಸರ್ ಮಾಡ್ತೀರ? ಕೌನ್ ಬನೇಗಾ ಕರೋಡ್ಪತಿ ಆನ್ಸರ್ ಮಾಡಿ. ಬೋನಸ್ ರೌಂಡ್. 200 ಪಾಯಿಂಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಯು ಆರ್ ಗೋಯಿಂಗ್ ಟು ಚೂಸ್ ಮೀ ದ ಪ್ರಾಪರ್ ಕ್ವೆಶ್ಚನ್ ಮಾರ್ಕ್. ಐ ಆಮ್ ಗೋಯಿಂಗ್ ಟು ಚೂಸ್ ಇಟ್. On behalf of you, I am going to choose the question mark. You'll see whether you get the extra bonus points.
as I told in the beginning, we are playing it in the form of teacher and students. So ಖಂಡಿತ ನಮ್ಗೆ 200 ಪಾಯಿಂಟ್ಸ್ ಹೆಚ್ಚಾಗ್ತದೆ. ಯಾವ ಕ್ವೆಶನ್ ಮಾರ್ಕ್ ಫಸ್ಟ್ ರೋ ನ ಸೆಕೆಂಡ್ ರೋ ಕ್ಯಾನ್ ಟೆಲ್ ಮಿ A B C D E ಯಾವ ಕ್ವೆಶನ್ ಮಾರ್ಕ್ ನಾನು ಚೂಸ್ ಮಾಡ್ಬೇಕು ಅನ್ನಂತ. D. D. ಓಕೆ 2x ಸ್ಪೀಡ್ ಇನ್ನು ಸ್ಪೀಡ್ ಹೆಚ್ಚಾಗಿ ಬರತ್ತೆ ಈಗ. ಓಕೆ ವಿಲ್ ಟ್ರೈ ಟು ಆನ್ಸರ್ ಇಟ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. A wad of geese, a pack of geese, a pride of geese, a gaggle of geese. A gaggle of geese. A gaggle of geese. A gaggle of geese. Super. Madam, question is not visible. Hello? Yes. Madam, Is it so for it is question visible. question only It is answer not a to- question. It is not a question, sir. Picture is how to ask the question, madam? sir. Let me say Bouquet it. of flowers. Flowers picture is given on your left hand side. So when you see lot of flowers together, what do you call it as? You'll be asking it in that manner. ಗುಂಪಾಗಿರೋ Say ಹೂಗಳನ್ನ bouquet of ನಾವ್ flowers. ಏನಂತ ಕರಿತೀವಿ ಅಂತ ಹೇಳ್ತೀರಾ. No, madam, you are giving the example. First of all, you have to ask the questions, then you give the four options. ನನ್ಗೆ ಅರ್ಥ ಆಗ್ತಿದೆ ಸರ್. ಆದ್ರೆ ಈ ಪ್ಯಾಟರ್ನ್ ಆಫ್ ಕ್ವೆಶನ್ ಅಲ್ಲಿ ಹೆಂಗಿದೆ ಅಂದ್ರೆ ಆ ಪಿಕ್ಚರೇ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ಅದನ್ನೇ ಕ್ವೆಶನ್ ಕೇಳೋ ತರಾನೇ ಇದೆ ಅಲ್ವಾ. ಇಲ್ಲಿ ಗುಂಪಾಗಿರೋ ಡಾನ್ಸರ್ಸ್ ಇದ್ದಾರೆ ಅಂದ್ರೆ ಗುಂಪಾಗಿರೋ ಡಾನ್ಸರ್ಸ್ ನ ನಾವು ಏನಂತ ಕರಿತೀವಿ ಅದನ್ನ ಕಲೆಕ್ಟಿವ್ ನಾವು ಹಾ ಅಷ್ಟೇ. ಇಲ್ಲಿ ಎಲ್ಲಾ ಟೆಂಪ್ಲೇಟ್ಸ್ ಗಳಿಗೂ ಕ್ವೆಶನ್ ಆನ್ಸರ್ ಆ ತರ ಇರಲ್ಲ. ಕೆಲವು ಪ್ಯಾಟರ್ನ್ ಅಲ್ಲಿ ಇವಾಗ ಪ್ರೆಪೋಸಿಷನ್ ಆಫ್ ಪ್ಲೇಸ್ ಅಲ್ಲೆಲ್ಲ ನೋಡಿದ್ವಿ. ಇಟ್ಸ್ ವಾಸ್ ಡೈರೆಕ್ಟ್ಲಿ ದಿ ಪಿಕ್ಚರ್ ಅಂಡ್ ರೆಲೆವೆಂಟ್ ಪ್ರೆಪೋಸಿಷನ್ ಆಫ್ ಪ್ಲೇಸ್, ರೈಟ್. ಎಲ್ಲದಕ್ಕೂ ಪ್ರಶ್ನೆ ಉತ್ತರ ಆ ತರ ಇರಲ್ಲ. ಸೊ ಇಟ್ ಇಸ್ ಡೆಫಿನೆಟ್ಲಿ ಅ ಡಿಫರೆಂಟ್ ಟೆಂಪ್ಲೇಟ್ ಫಾರ್ ಈಚ್ ಆಕ್ಟಿವಿಟಿ. B. ಸಿ ಆರ್ ಬಿ? Option B. ಬಿ. ಓಕೆ ಬಿ. ಸೂಪರ್. 50 ಪಾಯಿಂಟ್ಸ್ ಹೆಚ್ಚಿಸಿದ್ದೀರಾ. ಥ್ಯಾಂಕ್ ಯು. Speed has increased, 50 points has been accumulated. Amazing. Question number 7. ಇಲ್ಲಿ ನೋಡಿದ್ರೆ ಈ ಪಿಕ್ಚರ್ ದೊಡ್ಡದಾಗಿದೆ ನಮ್ಗೆ ಎಡಗಡೆಯಲ್ಲಿ. It is understandable by seeing this picture. What do we call a group of wolves? So they'll definitely be identifying the options in the. Is it brood of wolves, gaggle of wolves, pack of wolves? It is. One of you is saying brood of, one is saying pack. Which I say? wolves. Okay, we'll see whether it is brood of wolves. Yes. No, it is, we say it as pack of wolves. Okay, see here you get to know the right answer as well. ಇವಾಗ ಅಕಸ್ಮಾತ್ ಮಕ್ಕಳು ತಪ್ಪಾಗಿ ಹೇಳಿದ್ರೆ ಅದನ್ನು ಬ್ರೂಡ್ ಇಲ್ಲ, ಅದನ್ನ ಪ್ಯಾಕ್ ಆಫ್ ವುಲ್ಸ್ ಅಂತ ನಾವು ಹೇಳ್ತೀವಿ ಅಂತ ಗೊತ್ತಾಗತ್ತೆ. ಡ್ಯಾಶ್ crew of sailors, bouquet of sailors, a loaf of sailors, a sloth of sailors. So by looking at this picture, super ma'am. Thank you so much sir. Very good. ಇಲ್ಲಿ ನೋಡಿದ್ರೆ ಎಡಗಡೆಯಲ್ಲಿ ಪಿಕ್ಚರ್ ಅಲ್ಲಿ ಕಾರ್ಡ್ಸ್ ಇದೆ, ಆದ್ರೆ ಬಲಗಡೆಯಲ್ಲಿ ಆಪ್ಷನ್ಸ್ ಆರ್ ಅಂಡ್ ಕೋರಿಲೇಟಿಂಗ್. ಸೊ ಡೆಫಿನೆಟ್ಲಿ ದೇ ಪ್ಯಾಕ್ ಆಫ್ ಕಾರ್ಡ್ಸ್. ಸೂಪರ್. The options given aren't relevant, but definitely they'll be identifying the right answer itself. ಆ ಸಂದರ್ಭದಲ್ಲಿ ಪ್ಯಾಕ್ ಆಫ್ ಕಾರ್ಡ್ಸ್ ಅಂತಾನೆ ನಾವು ಹೇಳೋದು, ಇದಕ್ಕೆ ಬೇರೆ ಯಾವ್ದು ಇರಲ್ಲ, ಯಾಕಂದ್ರೆ ಆಪ್ಷನ್ಸ್ ಬೇರೆ ಯಾವ್ದು ಮ್ಯಾಚ್ ಆಗ್ತಿಲ್ಲ ಅಂತ ಗೊತ್ತಾಗ್ಬಿಡತ್ತೆ. Option B. Option B. Okay. Fine as 50 points. That is okay. We will gain it through by playing it. No problem. Hathni question. 5 more to go. Again, in this question, there is picture, but irrelevant options. Definitely group of islands. It is a combination. Andre ee options kottirodu relevant agiro options avu irutte, totally irrelevant. So definitely students who aren't able to find out also, definitely they'll be able to know. A host of lines, a chest of drawers, a crew of thieves, chest of drawers. Super. ಜಾಸ್ತಿ ಡ್ರಾವರ್ಸ್ ನ ಒಂದಾಗಿದ್ರೆ ಅದನ್ನ ಚೆಸ್ಟ್ ಆಫ್ ಡ್ರಾವರ್ಸ್ ಅಂತ ಹೇಳ್ತೀವಿ. 12th question. An army of ants. Army of ants. ಕೇಳೋಕ್ ಮುಂಚೆನೆ ಆನ್ಸರ್ ಬಂದ್ಬಿಡ್ತು. ಸೂಪರ್. Again a bonus round. Yes. ಅದು ಡಬಲ್ ಅದ. ಅದೇ ಡೈಲಿ ಇದ್ದಿದ್ದೆ. D. Option A. Okay, one of you told me D. It's fine.
D, we are gaining 100 points. The last 50 points, we have gained it again. Superb. A crowd of thieves, a shoal of fish, a class of sailors. Shoal Shoal of fish. ಈ shoal of fish ಅಂತ ನೀವು ಹೇಳುವಾಗ ನೀವು ಡೆಫಿನೆಟ್ ಆಗಿ ಇದನ್ನು ಒಂದು ಹೇಳ್ಬೋದು. ಅನದರ್ ಕಾನ್ಸೆಪ್ಟ್ ಇಫ್ ಅಟ್ ಆಲ್ ಯು ವಾಂಟ್ ಟು ಟೆಲ್ ಸಿಂಗ್ಯುಲರ್ ಪ್ಲೂರಲ್ ಹೇಳ್ಬೋದು. ಫಿಶ್ ಮೀನ್ಗಳು ಅಂತ ಮೀನ್ಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಫಿಶಸ್ ಅಂತ ಹೇಳಲ್ಲ. ಸಿಂಗ್ಯುಲರ್ ಅಲ್ಲೂ ಫಿಶ್, ಪ್ಲೂರಲ್ ಫಾರ್ಮ್ ಅಲ್ಲೂ ಫಿಶ್ ಅಂತಾನೆ ನಾವು ಹೇಳ್ತೀವಿ. ಯು ವಿಲ್ ಬಿ ಇಂಡ್ಯೂಸಿಂಗ್ ಅದರ್ ಕಾನ್ಸೆಪ್ಟ್ as well as they will be getting to know the collective form of fish when they are together. A school of stars, an army of soldiers, a pair of mountains. Obviously, an army of soldiers. Collectively told. Collective ನೊಂದೇ collective ಆಗಿ ಹೇಳ್ಬಿಟ್ಟಿದ್ರ. ಸೂಪರ್. ಇದೆರಡು ಸೆಟ್ ಮಾಡ್ಕೊಟ್ಟಿದ್ದು ನಾವು ಮಕ್ಕಳಿಗೆ ತೋರಿಸಬಹುದು. Galaxy of stars, a bouquet of bags, a Galaxy troop of of cars. stars. Galaxy of stars. Amazing. Super. Amazing interaction. ಎಲ್ಲ ಕ್ಲಾಸ್ ಮೆಮೊರಿ ಇದೆ. ಸಣ್ಣ ಮಕ್ಕಳಿಗೆ ಚಲೋ ಇದೆ. ಸಣ್ಣ ಮಕ್ಕಳಿಗೆ ದಯವಿಟ್ಟು ಆನ್ಸರ್ ಹೇಳೋದಕ್ಕೆ ಮಾತ್ರ ಅನ್ಮ್ಯೂಟ್ ಮಾಡಿ. ಇಲ್ಲದೆ ಇದ್ರೆ ಅನ್ಮ್ಯೂಟ್ ಮಾಡಬೇಡಿ. You got bonus point, gaggle of bees, bouquet of flowers, troop of dancers. So once again, when we scroll down and show them, definitely it gets registered. Brood of wolves, tappagito, it is going to be a pack of wolves, a crew of sailors, a pack of cards, a group of islands, a chest of drawers, an army of ants. ನೀನ್ ಹೇಳಿನಿಲ್ಲ ಇದನ್ನ ಹೇಳಿದ್ರೆ ಸ್ವಲ್ಪ ಹೆಚ್ಚು. Galaxy of stars. Yes. Set of activities ನೋಡೋಣ. So primary and higher secondary definitely would have taught about homophones and homonyms. ಆ ಹೋಮೋಫೋನ್ ಹೋಮೋನಿಮ್ಸ್ ನ ಅರ್ಥ ಮಾಡ್ಕೊಂಡಿದಾರ? ಅದನ್ನ ಹೋಮೋಫೋನ್ ಆಗಿ ಕ್ಯಾಟಗರೈಸ್ ಮಾಡದ, ಹೋಮೋನಿಮ್ ಅಂತ ಹೇಳದ ಹೆಂಗ್ ಗೊತ್ತಾಗುತ್ತೆ? ಖಂಡಿತ ನೀವು ಹೇಳುವಾಗ ಹೇಳ್ತೀರಾ, ಒಂದೇ ತರ ಶಬ್ದ ಕೊಡೋ ಪದಗಳನ್ನ ನಾವು ಹೋಮೋಫೋನ್ ಅಂತೀವಿ, ಅದಕ್ಕೆ ನಾವು ಹೋಮೋ ಅಂತ ಹೇಳ್ತೀವಿ. ಈ ಹಿಂಟ್ ವರ್ಡ್ಸ್ ನೀವು ಉಪಯೋಗಿಸ್ಬೋದಲ್ವಾ? ಎನ್ ಅಂಡ್ ಎಸ್ ನಾನ್ ಹೇಳ್ಕೊಡುವಾಗ ಅದನ್ನೆಲ್ಲ ನಾನು ಬಳಸ್ತೀನಿ. ಎನ್ ಫಾರ್ ನೋ ಸೇಮ್ ಸ್ಪೆಲ್ಲಿಂಗ್ ಅಂತ ಇದ್ರೆ ಅದನ್ನ ನಾನು ಹೋಮೋಫೋನ್ ಅಂತ ಹೇಳ್ತೀನಿ. So while showing it on the screen, definitely along with the pictures, they will be able to identify the appropriate homophone. ಆ ಪಿಕ್ಚರ್ ಇರೋ ಕಾರಣಕ್ಕೋಸ್ಕರ ಖಂಡಿತ ಅವ್ರು ಸರಿಯಾಗಿರೋ ಆನ್ಸರ್ ನ ಅವ್ರು ಚೂಸ್ ಮಾಡ್ತಾರೆ. ಸ್ಕ್ರೀನ್ ವಿಸಿಬಲ್ ಆಗಿದೆಯಾ? Madam, there is some disturbance background. Yes, that is what I request every one of you to unmute yourself only to answer the questions. Apart from that, please. B. Okay, screen is visible, right? Screen is visible to everyone? Yes, madam. Yes, madam. Please. Thank you so much. I saw a B on the flower. ಸೊ ಇವಾಗ ನೀವೇನಂತೀರಾ? ಎರಡಕ್ಕೂ ಒಂದೇ ತರದ ಪ್ರೊನೌನ್ಸಿಯೇಷನ್, ಆದ್ರೆ ಬೇರೆ ಬೇರೆ ಸ್ಪೆಲ್ಲಿಂಗ್ ಇತ್ತಂದ್ರೆ ಅದನ್ನ ನಾವು ಹೋಮೋಫೋನ್ ಅಂತ ಕರಿತೀವಿ. ಐ ವಿಲ್ ಡ್ಯಾಶ್ ಮೀಟ್. ಸೂಪರ್. ಒಂದೇ ತರಹದ ಪ್ರೊನೌನ್ಸಿಯೇಷನ್ ಆದ್ರೆ ಬೇರೆ ಬೇರೆ ಸ್ಪೆಲ್ಲಿಂಗ್ ಇತ್ತಂದ್ರೆ ಅದನ್ನ ನಾವು ಹೋಮೋಫೋನ್ ಅಂತ ಹೇಳ್ತೀವಿ. ಈ ತರ ನೀವು ಮತ್ತೆ ಹೇಳುವಾಗ ಅದು ಹೋಮೋಫೋನಾ ಹೋಮೋನಿಮ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. She will take on roll. Super. Thank you, ma'am. Thank you, sir. I want a dash of cake. IECE. I want a Just tell me A or B. piece of cake. Super. Understood. Super. She dashed the correct answer. ಅವಳಿಗೆ ಗೊತ್ತಿತ್ತು. ಅವಳಿಗೆ ಗೊತ್ತಿತ್ತು. KNEW. New. Shiva dashed the ball through. THREW. Threw the ball. EW.
Having same pronunciation, different set of spellings to be called as homophones. I went to market. Super. Thank you so much. My dash wanted to go to the park. ಮಗ ಪಾರ್ಕ್ ಹೋಗ್ಬೇಕಂತ ಆಸೆ ಪಟ್ಟ. Son, S-O-N. The little girl got dash playing with her toys. ಅವಳಿಗೆ ತುಂಬಾ ಬೋರ್ ಹೊಡಿತು. ಅದನ್ನ ಹೇಳ್ತೀನಿ. bored. BORED. Super, ma'am. Thank you so much, sir. There are dash days. There are 7 days in a week. ಈಗ ಇದು ಒಂದ್ ತರದ ಆಕ್ಟಿವಿಟಿ ಫಾರ್ಮ್ ಅಂದ್ರೆ ಪಿಕ್ಚರ್ ಕೊಟ್ಬಿಟ್ಟು 2 ಆಪ್ಷನ್ ಕೊಡೋ ತರ. ಬೇರೆ ತರ ಏನ್ ಮಾಡಕ್ಕಾಗತ್ತೆ ಇದ್ರಲ್ಲಿ? ಬೇರೆ ಏನಾದ್ರೂ ಟೆಂಪ್ಲೇಟ್ ಇದೆಯಾ ಅಂತ ನಿಮ್ಗೆ ಇದೆ. ನಾನು ನಿಮ್ಗೆ ತೋರಿಸ್ತೀನಿ. It and again a homophone set of questions, but in a different form. There is a Fruit that lot grows of on a tree. the background. PEAR. 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 So they are seeing the question as well as relevant picture. See the sea, whales and dolphins live. The picture is quite confusing for them, wherein they need to identify carnivores eat this. One riddle ತರ ಇರೋ question. MEAT. Apart from answering the questions, please mute yourself. Respected teachers and ma'am. Shirt, trousers, shorts. These are called as clothes. CLOTHES. Hot ball of burning gas in the sky. SUN. 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 What do you want to do with your eyes? What do you do with your eyes? ಇಂತಹ ಪ್ರಶ್ನೆಗಳು ನೋಡುವಾಗ ಅವ್ರಿಗೆ ಗೊತ್ತಾಗತ್ತೆ ಪ್ರೊನೌನ್ಸ್ ಮಾಡೋ ರೀತಿ ಒಂದೇ ತರ ಇದೆ, ಆದ್ರೆ ಬೇರೆ ಬೇರೆ ಸ್ಪೆಲ್ಲಿಂಗ್ ಇದೆ. ಆ ಕಾರಣಕ್ಕೋಸ್ಕರ ನಾನು ಹೋಮೋಫೋನ್ ಆಗಿ Super. Thank you so much, ma'am. Thank you, sir. Dog or cat's feet. It is called as paws. Which paws? PAWS or PAUSE? PAWS. Paws. Wow. Super. PAWS. I'm very happy that all of you have become students itself, answering so very correctly. See someone. ಒಬ್ಬರನ್ನ ಭೇಟಿ ಮಾಡೋದು. MEET. ಭೇಟಿ ಮಾಡೋದನ್ನ meet MEET ಅಂತೀವಿ. ಆ ಮಾಂಸನ ನಾವು MEAT ಅಂತೀವಿ. Colorful part of a plant. Flower. The way we pronounce both the words, it's the same. Flower ಅಂತಾನೆ ಹೇಳ್ತೀವಿ. ಇದನ್ನ floor. ಇದು white powder used for baking. FLOUR. 2 picture ಇದೆ. ಹೂರ್ picture ಇದೆ. FLOUR. Super. Amazing, great response from all of you. Very thankful to all of you. Next set of questions. Now we will see not only homophones. Now that they have understood homophones very well, you can definitely bring in this concept of homonyms. Homonyms ಅನ್ನೋದು ಏನಾಗುತ್ತೆ? ಬೇರೆ ಬೇರೆ ಸ್ಪೆಲ್ಲಿಂಗ್ ಇರಲ್ಲ, ಒಂದೇ ತರ ಸ್ಪೆಲ್ಲಿಂಗ್ ಇರುತ್ತೆ, ಆದ್ರೆ ದ ಕಾಂಟೆಕ್ಸ್ಟ್ ಇನ್ ವಿಚ್ ಯು ಆರ್ ಟೆಲ್ಲಿಂಗ್ ಇಟ್ ವುಡ್ ಬಿ ಡಿಫ್ರೆಂಟ್. ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ಆ ಸೆಂಟೆನ್ಸ್ ತಕ್ಕಂತ ಅದನ್ನ ನಾವು ಚೂಸ್ ಮಾಡ್ಬೇಕು. ಅಂದ್ರೆ ಅದನ್ನ ನಾವು ಹೋಮೋನಿಮ್ಸ್ ಅಂತ ಹೇಳ್ತೀವಿ.
ಇಲ್ಲಿ ನೋಡಿದ್ರೆ ಈ ಸೆಟ್ ಆಫ್ ಒಂದೇ ಪದಾನೇ ಇದೆ, ಆದ್ರೆ ಬೇರೆ ಬೇರೆ ಪಿಕ್ಚರ್ಸ್ ಇದೆ. ಅಂಡರ್ಸ್ಟ್ಯಾಂಡಬಲ್ ದಟ್ ದ ವರ್ಡಿಂಗ್ಸ್ ಆರ್ ದ ಸೇಮ್, ಅಂದ್ರೆ ಅಕ್ಷರಗಳು ಒಂದಾಗೆ ಇರತ್ತೆ, ಆದ್ರೆ ಬೇರೆ ಬೇರೆ ಅರ್ಥ ಮಾತ್ರ ಅದು ಕೊಡೋದು. ಯು ವಿಲ್ ಟೆಲ್ ದಿಸ್, ನಾನು ಇದನ್ನ ನಿಮ್ಗೆ ಹೇಳ್ತಿಲ್ಲ, ಮಕ್ಳಿಗೆ ನೀವು ಹೇಳ್ತೀರಾ ಅಲ್ವಾ, ಆ ಕಾರಣಕ್ಕೋಸ್ಕರ. ರೈಟ್, ಈ ಪಿಕ್ಚರ್ ಬರತ್ತೆ, ಬೇರೆ ಇನ್ನು ಬೇರೆ ಏನಾದ್ರು ಬರತ್ತಾ ಅದ್ರಲ್ಲಿ? ಸರಿ ಇದೆ ಅನ್ನೋದನ್ನ ಹೇಳ್ತೀವಿ. ಇನ್ನೊಂದು ಬಲಗಡೆಯಲ್ಲಿ ಇದೆ ಅಂದ್ರೆ ಅದು ನಾನು ಇಲ್ಲಿ ಹೇಳ್ತೇವೆ. It has two meanings. One indicates the direction, one says that it is right, it is correct. ವಾಚ್ ವಾಚ್ ಕೈಯಲ್ಲಿ ಕಟ್ಟೋದು ಒಂದು, ಇನ್ನೊಂದು ನೋಡೋದು. ನೋಡೋದು. ಇನ್ನೊಂದು ನೋಡೋದು. ಇಲ್ಲಿ ನೋಡಿದ್ರೆ ಈ ಗುಂಪಾಗಿರೋ ಜನರು ಏನೋ ಒಂದು ನೋಡ್ತಾ ಇದಾರೆ, ಕ್ರಿಕೆಟ್ ಮ್ಯಾಚ್ ನೋಡ್ತಿದಾರೋ, ಟಿವಿ ನೋಡ್ತಿದ್ದಾರೆ. ಬ್ಯಾಟ್ ಆಟ ಆಡೋದು. ರಿಂಗ್ ಮೇಡಮ್ ರಿಂಗ್ 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 ಬಂದೆ, ಒಂದೇ ನಿಮಿಷ. ಗಂಟೆ ಇದೈತಲ್ಲ ಮೇಡಮ್, ಸಿಂಬಲ್ ಗಂಟೆ, ಐತಲ್ಲ ಒಂದು ಅದು. ರಿಂಗ್, ಒಂದು ಇನ್ನೊಂದು ಸಿಂಬಲ್ ಆಫ್ ಕೈಯಲ್ಲಿ ಹಾಕೋದು, ಇನ್ನೊಂದು ಸ್ಕೂಲಲ್ಲಿ ಹೊಡೆಯೋ ಬೆಲ್. Both means the same ring, but in a different context we are telling it. Meaning Wave. differs, but the same spelling. Wave, ಕೈ ಆಡಿಸೋದು, ಅದು Wave. ಅಂದ್ರೆ ಈ ಸಮುದ್ರಗಳ ಬರೋ ವೇವ್, ಅದೊಂದು. ಅಲೆಗಳು ವೇವ್. ನಾನು ಹೋಗಿ ಬರ್ತೀನಿ, ಟಾಟಾ ಬೈ ಬೈ, ಯು ವೇವ್ ಬ್ಯಾಕ್ ಅಂತ ಹೇಳ್ತೀರಾ. ಬಾರ್ಕ್, Crane. ನಾಯಿ ಬೊಗಳೋದು, ಬಾರ್ಕ್, Crane. ಇದೊಂದು. Bark of the tree, this is bark. Last two options are for crane. Crane. So these set of words are for homonyms, wherein the spelling is the same but two different meanings. Whereas homophones, different spellings, different meanings, but pronunciation the same. ಇದನ್ನ ನೀವು ಹೇಳ್ತಾ ಅವ್ರಿಗೆ ಏನಾಗತ್ತೆ, ಪಿಕ್ಚರ್ ಜೊತೆ ಅವ್ರಿಗೆ ಮ್ಯಾಚ್ ಮಾಡುವಾಗ ಖಂಡಿತ ಇನ್ನು ಬೆಟರ್ ಆಗಿ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಇಟ್ ವಿಲ್ ನಾಟ್ ಫರ್ಗೆಟ್, ದೇ ವಿಲ್ ನಾಟ್ ಬಿ ಏಬಲ್ ಟು ಫರ್ಗೆಟ್ ಇಟ್. ಇನ್ನೊಂದು, ಇದು ನಿಮ್ಗೆ ಈ ತರ ಆಪ್ಷನ್ ಅವ್ರನ್ನೇ ಆಟಾಡಿಸ್ಬೋದು ಅಂದ್ರೆ ಅದ್ ಮಾಡಿದ್ರು ಅವ್ರಿಗೆ ಇನ್ನೂ ಎಂಗೇಜಿಂಗ್ ಆಗಿರುತ್ತೆ ಅಲ್ವಾ. Then you see how answers, ಸರಿಯಾಗಿರೋ ಆನ್ಸರ್ಸ್ ಇಲ್ಲಿ ಬಂದ್ಬಿಡತ್ತೆ. ಅಕಸ್ಮಾತ್ ಈ ಸೆಟ್ ಆಫ್ ಕ್ವಶನ್ಸ್ ನನ್ಗೆ ಈ ಪ್ಯಾಟರ್ನ್ ಅಲ್ಲಿ ಬೇಡ, ಬೇರೆ ಏನಾದ್ರೂ ಟೆಂಪ್ಲೇಟ್ ಅಲ್ಲಿ ನನ್ಗೆ ಹಾಕಕ್ಕಾಗತ್ತಾ? ಖಂಡಿತ ಹಾಕಕ್ಕಾಗದೆ. ತಿರ್ಗಾ ನೀವು ಆ ಕ್ವಶನ್ಸ್ ನ ಫ್ರೇಮ್ ಮಾಡ್ಬೇಕಂತ ಇಲ್ಲ, ಅದೇ ಕ್ವಶನ್ಸ್ ಆದ್ರೆ ಇವಾಗ ಚೇಂಜ್ ಮಾಡ್ಬೋದು. ಐ ವಿಲ್ ಶೋ, ತೋರಿಸ್ತೀನಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಒಂದ್ ಮೂಮೆಂಟ್, ದಿಸ್ ಇಸ್ ಹೌ ಇಟ್ ಅಪಿಯರ್ಸ್. ಓಕೆ, ಈ ವರ್ಡ್ ವಾಲ್ ಅನ್ನೋದು ಇಂತ ಲೋಗೋ ಇಟ್ಕೊಂಡೇ ಇರೋದು. This is the template in which we answered these set of questions. Wherein, if at all you want to switch the template, group sorto, speech sorting, balloon pop, speaking cards, ಜಾಸ್ತಿ template ಗಳಿದೆ ಒಂದೊಂದಕ್ಕೂ. So you can change it according to your wish. Okay, so this is how it looks. Header ಹೆಸರು, you can yourself create your own activity. Create activity ಅಂತ ಇರುತ್ತೆ. So you can yourself create your own activity. ಈ community ಎಲ್ಲ ಅಂತರಲ್ಲದೆ we find various grammar topics that is available in the portal. Okay. This is how the portal looks like. That is word wall. ಇದನ್ನೇ ನಾನು ಹೇಳಿದ್ದು. Some of you might be having doubt, ಇದನ್ನ ಹೆಂಗಿರತ್ತೆ ಅಂತ ತೋರಿಸ್ಬೋದಾ ಅಂತ. For that purpose, I am showing it. While you browse it through the net, this is how it appears. Okay. ಈ ತರಾನೇ ತೋರಿಸೋದು. ಏನಾದ್ರೂ ಡೌಟಾ ಸರ್? ಯಾರೋ ಕೇಳಿದ್ರ? Does anyone having any doubt? No, ma'am, proceed. No, okay, thank you.
Another template wherein it is going to be open the box. Okay. So ಯಾವ ರೀತಿಯಲ್ಲಿ ನೀವು ಇದನ್ನ ಆಕ್ಟಿವಿಟಿನ ತೋರಿಸಬಹುದು. For that purpose, I'm showing it in different templates. Is my screen visible? Screen visible ಆಗಿದೆಯಾ? Yes. Yes, yes, ma'am. Yes. Yes or no? Yes, yes. Okay. Okay. First, which box shall I open now? You Yes. please tell me the number. I'll open the box. Number 1. Box Number number 3. number Number 1. 7. Okay, next I'll go with number 3. Do you remember that? Do you remember dash ostrich we saw at zoo last week? Articles ಉಪಯೋಗಿಸಿರೋ questions ಗಳು an and the. So do you remember dash? And Do you remember the ostrich? A, Saw B, it. C. Okay, most of you told me A. Sir. That is why I chose it. Perfect. B. It is right. B, Next sir. box 3. 3. Last time they had told me third box. I've opened this. Dash Vivekananda Memorial is a famous monument in Tamil Nadu. The Vivekananda Vivekananda. Memorial is a famous Okay. monument in When it Tamil comes to Nadu. monuments, rivers, Yes. newspapers, The prominent Vivekananda places, we Memorial. use yes, correct, ma'am. We prefix it with article the. Next number, sir and ma'am, 7. teachers. 6. 6. Okay. Okay. Next is 7. Dash red onion is known for its pungent taste. The ಯಾಕಂದ್ರೆ ಸ್ಪೆಸಿಫಿಕ್ ಆಗಿರೋ ರೆಡ್ ಆನಿಯನ್ ಅದನ್ನೇ ನಾವು ಹೇಳ್ತಿದೀವಿ. We'll see why. The wedding reception, I'm so sorry, the wedding reception will be held in dash opulent hotel. In the Atlantic. Time is up. Okay. In this format of gate, if in this format of template, if at all it isn't answered within stipulated time, the game gets ended. So we have to start it again. So in this template, it is in this manner. Okay. So we can, if at all you want to change over the template, we can definitely do it. One moment. The same question, same set of questions in a different template. Do you have dash 1 rupee coin that I had given you yesterday? One rupee coin that I had given you yesterday. And please let me know. Is it on? And okay, no, it is the. Specifically, you're telling. My mother's friend is dash European. We are not using a vowel sound. European. Or European. Or I'm getting a mixed answer. Or European. Okay. ಮೇಡಮ್ and ಬರಲ್ಲ ಅಂತ ಹೇಳಿದ್ರೆ, although the word begins with E as a vowel, the way we pronounce it is not in the manner of a vowel.
ಅದನ್ನ ಯುರೋಪಿಯನ್, ಯು ಅನ್ನೋ ಲೆಟರ್ ನ ಶಬ್ದದಲ್ಲೇ ಇದನ್ನ ಪ್ರೊನೌನ್ಸ್ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಈ ತರ ನೀವು ಹೇಳ್ತೀರಾ ಅಲ್ವಾ? ಫಾರ್ ದಟ್ ಪರ್ಪಸ್ ಐ ಆಮ್ ಟೆಲಿಂಗ್ ಇಟ್ ಓವರ್ ಹಿಯರ್. ಆಲ್ ಆಫ್ ಯು ನೋ ಇಟ್, but why they might have a doubt. It's starting with a vowel letter. Why are we using a? Yes, and I ordered dash sandwich. I ordered dash sandwich, dash omelette. sandwich and omelette and a glass of A orange. and A. A and A. Okay, super. Yes, yes, sir. Yes, ma'am. Thank you. We have dash innovative plan to the Republic Day parade. An innovative. Innovative. And innovative. Super. It is Innovative. having a vowel sound. Innovative. E. Dash red onion is known for its pungent taste. We already saw this, but we changed the template. That's why the question. Onion is known for its pungent taste. Red. No. Red. Red. It's not red specifically which onion. Red onion. I read dash interesting novel today. And And interesting. Super. Uninteresting. Mugla college and Do you remember dash ostrich? We saw a dash zoo last weekend. ಎಲ್ಲಿ ಕೊಡ್ತಾರೆ? A na? First Madam, option? first Okay, one. superb. And First one. Correct, sir. Thank you so much. The wedding reception will be held in dash opulent hotel. ಹೌದು Please mute yourself. Please mute yourself. ಅವಕಾಶ ಬಳಸ್ಕೊಳ್ಳೋದಿಲ್ಲ. Among yourself. Madam, there is a lot of disturbance. Please. In a rich hotel, opulent hotel. Dash Vivekananda Memorial is a famous monument in Tamil. One moment, I'll mute them. One moment, I'll mute. speaking in the meeting. Yes, I muted everyone. Only for purpose of answering, please you unmute yourself and tell. Dash Vivekananda Memorial is a famous monument in Tamil Nadu. The Vivekananda Memorial is a famous monument. Yes. Thank you, ma'am. Thank you, sir. It's just Madam, right. definite- Perfectly right. Definite article, madam. Oh, that's not. What dash awesome taste? ಪಾ ಎಷ್ಟು ಅದ್ಭುತವಾಗಿರೋ ರುಚಿ. What dash awesome taste? Madam, not Like this, visible. Okay. while you read out the sentences, you add some tones to the sentence that you read. What a awesome taste. Han. Awesome. What No, Awesome. awesome. No, it is having a vowel sound. That is why awesome. A ಅಂತ ನಾವು ಅದನ್ನ ಪ್ರೊನೌನ್ಸ್ ಮಾಡ್ತಿಲ್ಲ. It is having a vowel sound. ಆ ಕಾರಣಕ್ಕೋಸ್ಕರ ಆನ್ ಅನ್ನೋ ಆರ್ಟಿಕಲ್ ನ ಇದರಲ್ಲಿ ನಾವು ಉಪಯೋಗಿಸ್ತೀವಿ. So you convince children why that particular article is being chosen. ಯಾವ ಕಾರಣಕ್ಕಾಗಿ ಅದನ್ನ ಚೂಸ್ ಮಾಡಿದೀವಿ ಅಂತ ಹೇಳ್ತೀವಿ. Next set of questions. We have determiners. ಇದೆಲ್ಲ ಎಲ್ಲಿ ಬರುತ್ತೆ, ಕ್ಯಾಟಗರಿಯಲ್ಲಿ ಬರುತ್ತೆ. ಆರ್ಟಿಕಲ್ಸ್ ಅನ್ನೋದು ಇಟ್ಸ್ ಕೈಂಡ್ ಆಫ್ ಅ ಡಿಟರ್ಮೈನರ್. Then we have demonstratives, we have ordinal numbers, cardinal numbers. Like this we have many, right? ಇದೇ ತರ this, that, these, those ಅನ್ನೋದನ್ನ ಡೆಮಾನ್ಸ್ಟ್ರೇಟಿವ್ಸ್ ಅಂತ ಹೇಳ್ತೀವಿ. So relevant to the picture, we can definitely choose the answers perfectly. ಕೈ ಪಕ್ಕದಲ್ಲೇ ಇತ್ತಂದ್ರೆ ಒಂದೇ ಒಂದಿತ್ತಂದ್ರೆ this, ದೂರದಲ್ಲಿ ಒಂದೇ ಒಂದಿತ್ತಂದ್ರೆ that, ಹತ್ರ ಜಾಸ್ತಿ ಇತ್ತಂದ್ರೆ these, ದೂರದಲ್ಲಿ ಜಾಸ್ತಿ ಇತ್ತಂದ್ರೆ those ಅಲ್ವಾ? ಯಾವ ಪಿಕ್ಚರ್ ನಾನು ಇದರಲ್ಲಿ ಚೂಸ್ ಮಾಡ್ಬೇಕು? This is a dog ಅನ್ನೋದು ಸೆಂಟೆನ್ಸ್. Whether I choose A, B, C, D. Which picture? A. ಯಾಕಂದ್ರೆ ಕೈ ಹತ್ತಿರ. It is near to the person who is speaking. This is a dog. That correct. That is a plate. A, B, C, D. That is a plate. ಒಂದೇ ಒಂದು ಪ್ಲೇಟ್ ಬಗ್ಗೆ ಮಾತಾಡ್ತಿದೀನಿ, ದೂರದಲ್ಲಿದೆ, ಆ ಕಾರಣಕ್ಕೋಸ್ಕರ that ಈ ತರ ನೀವು ಹೇಳ್ತೀರಾ. So it definitely understand D. Perfect. D. Thank you, sir. Those are glasses. ಅವೆಲ್ಲ ಗ್ಲಾಸ್ಗಳು. ಹತ್ರ ಇದೆಯಾ? D, madam, D. Super, super, sir. Thank you, ma'am. D is the correct. These are napkins. ಇವೆಲ್ಲ ನ್ಯಾಪ್ಕಿನ್ಗಳು. ಇವೆಲ್ಲ ಹತ್ರ ಇದೆ, ಜಾಸ್ತಿ ಇದೆ, ಈ ತರ ಹೇಳ್ತೀರಾ.
ಹಂಗಂದ್ರೆ ಅರ್ಥ ಆಗತ್ತೆ. ಇವೆಲ್ಲ ಡೆಮಾನ್ಸ್ಟ್ರೇಟಿವ್ಸ್ ಅಂದ್ರೆ ಡೆಮಾನ್ಸ್ಟ್ರೇಟಿವ್ಸ್ ಅಂದ್ರೆ ದಿಸ್ ದಟ್ ದೀಸ್ ದೋಸೆ B, ಬರುತ್ತೆ. ಹತ್ರ B. ಜಾಸ್ತಿ ತಂದ್ರೆ ದೀಸ್ ಅಂತೀವಿ. ಬಿ ಆಪ್ಷನ್ ಇದ್ರಲ್ಲಿ ಚೂಸ್ ಮಾಡ್ತೀವಿ. ಈಗ ನೀವು ಹೇಳ್ತೀರಾ ಈ ಟೆಂಪ್ಲೇಟ್ಸ್ ಎಲ್ಲ ಯೂಸ್ B. ಮಾಡುವಾಗ. ಸೊ ದಟ್ ದಿ ಕಾನ್ಸೆಪ್ಟ್ ಗೆಟ್ಸ್ ರಿಜಿಸ್ಟರ್ಡ್ ಥರಲಿ ಇನ್ ದಿಯರ್ ಮೈಂಡ್. ದೋಸ್ ಆರ್ ಸ್ಟವ್ಸ್. ಅವೆಲ್ಲ ಸ್ಟವ್ಗಳು. ದೋಸ್ ಆರ್ ಸ್ಟವ್ಸ್. ಎ. Answer. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ದೀಸ್ ಆರ್ ನೈಫ್ಸ್. ಇವೆಲ್ಲ ಚಾಕುಗಳು. ದೀಸ್ ಆರ್ D. ನೈಫ್ಸ್. D. ಡಿ. D, madam. ಡಿ. D answer. ಎಸ್, ಚೋಸನ್. ದೋಸ್ ಆರ್ ಟೇಬಲ್ಸ್. ಅವೆಲ್ಲ ಟೇಬಲ್ಗಳು. C. 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 ಸಿ. answer. ಸಿ ಕರೆಕ್ಟ್. ಯಾಕೆ ಡಿ ಆಗಲ್ಲ ಅಂತ ಕೇಳ್ತೀರಾ? ಆರೋ ಪಕ್ಕದಲ್ಲೇ ಇದೆ. ಇಟ್ ಇಸ್ ನಿಯರ್ ಟು ದಿ ಸ್ಪೀಕರ್ ಅಂತ ಅವ್ರು D will ಹೇಳ್ತಾರೆ. become D. Yes. ಸಿ ರೈಟ್. ದೋಸ್ ಆರ್ ಟೇಬಲ್ಸ್. ಅವೆಲ್ಲ ಟೇಬಲ್ಗಳು. ದೀಸ್ ಆರ್ ಸಿಂಕ್ಸ್. ಅವೆಲ್ಲ ಸಿಂಕ್ಗಳು. ದೀಸ್ ಆರ್ ಸಿಂಕ್ಸ್. C. ಎ ಬಿ ಸಿ ಡಿ. ಸಿ. ಓಕೆ, ಸೂಪರ್. C. ಸಿ. That is a TV set. A. That A. A answer. A. A. Those are mobile phones. ಅವೆಲ್ಲ ಮೊಬೈಲ್ ಫೋನ್ಗಳು. D. 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 D answer. D. Orange, Okay. madam, orange. ಸೂಪರ್. ಇದ್ರಲ್ಲಿ ಒಂದೇ ಒಂದು ನೆನ್ಪಿಟ್ಕೊಬೇಕಿರೋದೇನಂದ್ರೆ, ಇಫ್ ಅಟ್ ಆಲ್ ಯು ಆರ್ ಚೋಸನ್ ಸಮ್ ಆಕ್ಟಿವಿಟಿ ಇನ್ ವರ್ಡ್ ವಾಲ್ ಅಂಡ್ ಪ್ಲಾನಿಂಗ್ ಟು ಶೋ ಇಟ್ ಯುವರ್ ಚಿಲ್ಡ್ರನ್ ಆರ್ ಸ್ಟೂಡೆಂಟ್ಸ್, you need to check once or twice, because there are times wherein the questions framed and the answer chosen would be wrong. Tappagiro answer, by mistake they would have chosen it. That is the reason you have to see those questions and answers, whether the relevant answers, ಸರಿಗಿರೋ ಆನ್ಸರ್ಸ್ ಅದಕ್ಕೆ ಮ್ಯಾಪ್ ಮಾಡಿದಾರ ಅಂತಾನು ನೀವು ಒಂದ್ಸತಿ ಚೆಕ್ ಮಾಡ್ಬೋದು. ಯಾಕಂದ್ರೆ ನಾವು ಅದಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸುವಾಗ ತಪ್ಪಾಗಿರೋ ಆನ್ಸರ್ಸ್ ಅದ್ರಲ್ಲಿ ಬಂದ್ಬಿಟ್ರೆ, although you are knowing it as which is the right answer, defaultly, if at all you're choosing some other person's game and it is mistakenly chosen as right answer, it will be not good, right? So it is better to check it for ಒಂದ್ಸತಿ ಅದನ್ನ ನೋಡೋದು ಒಳ್ಳೇದು. ಸರಿ ಇದೆಯೋ ಇಲ್ವಾ ಅಂತ ಗೊತ್ತಾಗತ್ತೆ. ಸರಿಯಾಗಿರೋ ಕ್ವೆಶನ್ಗೆ ಸರಿಯಾಗಿರೋ ಆಪ್ಷನ್ಸ್ ಚೂಸ್ ಮಾಡಿದಾರ ಅನ್ನೋದನ್ನ ಒಂದ್ಸತಿ ನೀವು ನೋಡ್ಬೋದು. ಇಫ್ ಅಟ್ ಆಲ್ ಯು ವಾಂಟ್ ಟು ಕ್ರಿಯೇಟ್ ಯುವರ್ ಓನ್ ಆಕ್ಟಿವಿಟಿ, ವೆರಿ ವೆಲ್, ತುಂಬಾ ಒಳ್ಳೇದೆ, ಬಿಕಾಸ್ ಯು ವಿಲ್ ಬಿ ಡೆಫಿನೆಟ್ಲಿ ಆಪ್ಟಿಂಗ್ ಫಾರ್ ದಿ ಕರೆಕ್ಟ್ ಆನ್ಸರ್. 99% the answers chosen, it is perfect, but it is safe for us to check it once. ಒಂದ್ಸತಿ ನಾವು ಚೆಕ್ ಮಾಡ್ಬಿಟ್ಟು ಆ ವರ್ಡ್ ಬಾಲ್ ಆಕ್ಟಿವಿಟಿನ ಮಕ್ಳಿಗೆ ತೋರಿಸೋದು ಒಳ್ಳೇದಾಗುತ್ತೆ. ನೆಕ್ಸ್ಟ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅನ್ನೋದು ಟಾಪಿಕ್. ಕಂಜಂಕ್ಷನ್ಸ್ ಟಾಪಿಕ್, ಎರಡು ವಾಕ್ಯಗಳನ್ನ ಒಂದ್ ಸೇರ್ಸೋ ಪದ, ಅದನ್ನ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಲ್ಲಿ ನಾವು ಈ ಫ್ಯಾನ್ ಬಾಯ್ಸ್ ಅನ್ನೋ ಲಿಮಿಟ್ ಅದನ್ನ ಉಪಯೋಗಿಸ್ಬೋದು. ಫಾರ್ ಆ್ಯಂಡ್, ನಾಟ್, ಬಟ್, ಆರ್, ಎತ್, ಸೊ ಇಂತಹ ಪದಗಳು ಕ್ಲೂ ವರ್ಡ್ ಆಗಿ ನೆನ್ಪಿಟ್ಕೊಬಹುದು. ಇದನ್ನ ನೀವು ಹೇಳ್ತೀರಾ ಅಲ್ವಾ? ಯಾಕಂದ್ರೆ ಎಷ್ಟೋ ಕಂಜಂಕ್ಷನ್ಸ್ ಗಳಿರುತ್ತೆ. ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಲ್ಲೇ ಇದು ಬರತ್ತೆ ಅಂತ ಅವ್ರು ಹೇಗ್ ನೆನ್ಪಿಟ್ಕೊಳಕ್ಕಾಗತ್ತೆ? There are possibilities that you can use this mimic wherein they remember it as a cue word. ವರ್ಡ್ ಬಾಲ್ ಆಕ್ಟಿವಿಟಿ ನೀವಾಗೆ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಫ್ಯಾನ್ ಬಾಯ್ಸ್ ಅನ್ನೋದನ್ನ ನೀವು ಅದನ್ನ ಹೆಡರ್ ಅಲ್ಲಿ ಕೊಡ್ಬೋದು. ಸೊ ದಟ್ ಇಟ್ ಗೆಟ್ಸ್ ರಿಜಿಸ್ಟರ್ಡ್. ಓ, ಈ ಫ್ಯಾನ್ ಬಾಯ್ಸ್, ಈ ಲೆಟರ್ಸ್ ಅಲ್ಲಿ ಶುರುವಾಗೋ ಕಂಜಂಕ್ಷನ್ಸ್ ಗಳೇ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ಬಳಸ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯು ಆರ್ ನಾಟ್ ಓನ್ಲಿ ಪ್ಲೇಯಿಂಗ್ ಇಟ್, ಯು ಆರ್ ಟೆಲ್ಲಿಂಗ್ ದಿ ಕಾನ್ಸೆಪ್ಟ್ ಆಸ್ ವೆಲ್ ವೈಲ್ ಯು ಆರ್ ಪ್ಲೇಯಿಂಗ್ ಇಟ್. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಓವರ್ ಹಿಯರ್. ಇದೇನಿದು ಗೇಮ್ ಇದೆ ಅದನ್ನ ತೋರಿಸ್ತಿದೀವಿ ಅಷ್ಟೇನಾ ಅಂತ ಅಲ್ಲ. You are teaching the concept over here as well. They are playfully learning the concept over here. ಆಟಾಡ್ತಾನೆ ಒಂದು ಕಾನ್ಸೆಪ್ಟ್ ನ ಕಲಿತಾನೋ ಇದ್ದಾರೆ ಅಲ್ವಾ? ಐ ಹೋಪ್ ಎವ್ರಿ ಒನ್ ಅಗ್ರೀಸ್. ಸ್ಕ್ರೀನ್ ವಿಸಿಬಲ್ ಆಗಿದೆಯಾ ಎಲ್ಲರಿಗೂ? ಸ್ಟಾಪ್ ಆಗಿದೆ. Yes, Not ma'am. visible? Yes, Thank you. My grandma makes tasty food dash snacks. ನನ್ನ ಅಜ್ಜಿ ರುಚಿಕರವಾಗಿರೋ ಅಂಡ್ ಸ್ನಾಕ್ಸ್, ಊಟ ಮಾತ್ರ ಅಲ್ಲ ಸ್ನಾಕ್ಸ್ ಮಾಡ್ತಾರೆ. ಒಂದ್ ಮಾತ್ರ ಅಲ್ಲ ಇನ್ನೊಂದು ಮಾಡ್ತಾರೆ. ಅಂಡ್ her handwriting is very good. Her writing is very good. Dash her reading is not so good. But ಆದ್ರೆ ಅನ್ನೋದು ಬಟ್ ಅಂತೀವಿ. ಒಂದ್ ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿಲ್ಲ. ಒನ್ ಇಸ್ ಪಾಸಿಟಿವ್, ಅದರ್ ಇಸ್ ನೆಗೆಟಿವ್.
So you keep saying these kind of sentences in between while asking these questions. So they look for the words. We can't play football. Dash it is raining. ಯಾಕಂದ್ರೆ ಮಳೆ ಬೀಳ್ತಾ ಇದೆ, ಆ ಕಾರಣಕ್ಕೋಸ್ಕರ ನಮ್ಗೆ ಆಟ ಆಡಕ್ ಆಗಲ್ಲ. ಫಾರ್ ಯಾಕಂದ್ರೆ ಆ ರೀಸನ್ ಹೇಳೋ ಪದ ಇಲ್ಲಿ ಫಾರ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿ. ವುಡ್ ಯು ಲೈಕ್ ಆಪಲ್ಸ್ ಡ್ಯಾಶ್ ಬನಾನಾಸ್? ಆಪಲ್ ಬೇಕಾ, ಇಲ್ಲಂದ್ರೆ ನಿನ್ಗೆ ಬಾಳೆಹಣ್ಣು ಬೇಕಾ? ಆಪ್ಷನ್ ಕೊಡ್ತಿದ್ದೀರಾ ಅಂದ್ರೆ ಆರ್. ಸೂಪರ್, ಆರ್ ಅನ್ನೋದೇ ಸರಿ. ಕ್ಯಾನ್ ಯು ಸ್ಟೇ ಹಿಯರ್ ಡ್ಯಾಶ್ ವೇಟ್ ಫಾರ್ ಹಿಮ್? ಸ್ವಲ್ಪ ಹೊತ್ತು ಇಲ್ಲಿ ಕಾಯ್ತೀಯಾ, ಇಲ್ಲಾಂದ್ರೆ ಇಲ್ಲೇ ಇರ್ತೀಯ, ಇಲ್ಲಾಂದ್ರೆ ಅವನಿಗೋಸ್ಕರ ಕಾಯ್ತೀಯಾ? Can you stay here? Okay. Can you stay here and wait for him? ಇಲ್ಲಿ ಕಾಯ್ದು ಅವ್ನು ಸ್ವಲ್ಪ ಹೊತ್ತು ಕಾಯುವ. It is the manner in which you read out the sentence also. It plays over here. Do you like cats? Dash dogs. Or dogs. Do you like? ಕ್ವಶನ್ ಕೇಳ್ತಿದೆ, ಯಾವ್ದಪ್ಪ ನಿಮ್ಗೆ ಇಷ್ಟ ಆಗತ್ತೆ ಆತರ. I like to eat rice. Dash puri is my favorite. ನನ್ಗೆ ಅನ್ನ ತಿನ್ನಕ್ ಇಷ್ಟನೇ, ಆದ್ರೆ ನನ್ಗೆ ಪೂರಿ ತುಂಬಾ ಫೇವ್ರೇಟ್. ಬಟ್ ಆದ್ರೆ ನನ್ ಪೂರಿನೇ ತುಂಬಾ ಫೇವ್ರೇಟ್. ಐ ಆಮ್ ಟಯರ್ಡ್ ಡ್ಯಾಶ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ನನ್ಗೆ ತುಂಬಾ ಟಯರ್ಡ್ ಆಗಿದೆ, ಆ ಕಾರಣಕ್ಕೋಸ್ಕರನೇ ನಾನ್ ಮಲ್ಕೊಳ್ತೀನಿ. ಸೂಪರ್, ಥ್ಯಾಂಕ್ ಯು, ವೆರಿ ಗುಡ್. ಇನ್ನೊಂದು, ಈ ತರ ನೀವು ಟೆಂಪ್ಲೇಟ್ ಅಲ್ಲಿ ಚೂಸ್ ಮಾಡುವಾಗ ಪಿಕ್ಚರ್ಸ್ ದೊಡ್ಡದಾಗಿ ಕಾಣಿಸ್ಬೋದು, ಚಿಕ್ಕದ್ ಮಾಡ್ಬೋದು, ಎಲ್ಲ ನಿಮ್ ಆಪ್ಷನ್ಸ್. ವೈಲ್ ಯು ಕ್ರಿಯೇಟ್ ಯುವರ್ ಓನ್ ಆಕ್ಟಿವಿಟಿ, ಯು ಕ್ಯಾನ್ ಲುಕ್ ಇನ್ ಟು ದೀಸ್ ಮೆನಿ ಥಿಂಗ್ಸ್. ದಟ್ ಈಸ್ ಯು ಕ್ಯಾನ್ ಕ್ರಿಯೇಟ್ really a big picture. ಈ ತರ ಟೆಂಪ್ಲೇಟ್ ಅಲ್ಲಿ ಇರೋ ತರ ಮಾಡ್ಬೋದು. We can go by bus or dash we can walk. Or we can go by bus or super. He studied hard for the test dash he failed. Contrary sentences ಅಂತ ಹೇಳ್ತೀರಾ ಅಲ್ವಾ? ಚೆನ್ನಾಗೆ ಓದ, ಆದ್ರೆ ಫೇಲ್ ಆಗ್ಬಿಟ್ಟ. ಇಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿ ನಾವು ಏನ್ ಕೊಟ್ಟಿರೋ ಆಪ್ಷನ್ ಗಳಲ್ಲಿ ಯಾವ್ದು ಚೂಸ್ ಮಾಡ್ತೀವಿ? ಇದ್ದಿದ್ರು ಅವ್ನು ಓದ, ಇದ್ರು ಅವ್ನ್ ಫೇಲ್ ಆಗ್ಬಿಟ್ಟ. ಏಟ್. ಆ ಫ್ಯಾನ್ ಬಾಯ್ಸ್ ಅಂತ ಹೇಳಿದ್ನಲ್ಲ, ದಟ್ ಓವರ್ ದೇರ್ ವೈ ಸ್ಟ್ಯಾಂಡ್ಸ್ ಫಾರ್ ಏಟ್. ಯು ಕ್ಯಾನ್ ಟೆಲ್ ಇಟ್. ಈ ನೆಮೋನಿಕ್ ಅದನ್ನ ಹೇಳ್ಬಿಟ್ಟು ಯಾಕ ವೈನ ಎಟ್ ಅನ್ನೋ ಪದ ಮಾಡ್ತೀವಿ ಅಂತಾನು ಹೇಳ್ತೀವಿ. ನಮಗೆ ಗೊತ್ತಿರೋದನ್ನೇ ಹೇಳ್ತಾರೆ. Next to things, the grammar topic which children get or at times feel afraid of this of tenses. ಈ ಕಾಲಗಳ ಬಗ್ಗೆ ಇರೋ ಟಾಪಿಕ್ ಬಂತಂದ್ರೆ ಸ್ವಲ್ಪ ಭಯ ಇರುತ್ತೆ. ಆ ತರ ಇರೋ ಸಂದರ್ಭಗಳಲ್ಲಿ ಈ ಗೇಮಿಂಗ್ ಆಕ್ಟಿವಿಟಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. I hope you agree. And one such activity only we are going to see. Please be in mute mode. It is disturbing others. Thank you for understanding. If at all an activity is happening at the moment, continuously happening at the moment, we call it as present continuous. You say it so, then we tell subject plus verb plus ing is the format of present continuous. What are they doing? ಈ ಕ್ವೆಶ್ಚನ್ ಓದಿದ್ರೇನೆ ಗೊತ್ತಾಗತ್ತೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಯಾವ ಪಿಕ್ಚರ್ ಸೂಟ್ ಆಗತ್ತೆ. ಈ ಫಸ್ಟ್ ಪಿಕ್ಚರ್ಗೆ ನಾವು ಯಾವ್ದು ಮ್ಯಾಚ್ ಮಾಡ್ಬೋದು? He is watching TV ಅನ್ನೋ ಆಪ್ಷನ್ ಇದೆ. Sophie is surfing the net ಅಂತಿದೆ. Sarah and Marco are playing ಅಂತಿದೆ. ಲಾಸ್ಟ್ ಲೈನ್ ಕರೆಕ್ಟ್ ಸರ್, ಥ್ಯಾಂಕ್ ಯು. ಮಧ್ಯದಲ್ಲಿ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಇರೋದು ಅವನ್ ಏನ್ ಮಾಡ್ತಿದ್ದಾನೆ, ಈ ಹುಡುಗ ಏನ್ ಮಾಡ್ತಿದ್ದಾನೆ? ಗಿಟಾರ್. ಅವಳು ಏನೋ ನೆಟ್ಟಲ್ಲಿ ಹುಡುಕ್ತಾ ಇದ್ದಾಳೆ ಆ ಹುಡುಗಿ ಅಲ್ವಾ? ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಕರೆಕ್ಟ್. ನೆಕ್ಸ್ಟ್, He is riding bike. he is riding a bike.
ಸೊ ಇಂತಹ ಸೆಂಟೆನ್ಸ್ ಗಳಲ್ಲಿ ನೋಡಿದ್ರೆ ಆ ಸಬ್ಜೆಕ್ಟ್ ಆ ವ್ಯಕ್ತಿ ಬರುತ್ತೆ, ಅದಾದ್ಮೇಲೆ ಇಸ್ ಆರ್ ಆರ್ ಅನ್ನೋದು present continuous ಅಲ್ಲಿ ನಾವು Sarah and Marco playing the are playing. ಆಮೇಲೆ Sarah verb and Marco. ಜೊತೆ ING. Am, is, Sarah and are Marco are present playing. continuous ಅಲ್ಲಿ ಬರುತ್ತೆ. Sarah and Marco Sarah and playing. Marco are playing. He is watching TV. ಟಿವಿ They ನೋಡ್ತಾನೆ. are cooking. ಮತ್ತೆ ಮತ್ತೆ ಇಲ್ಲಿ ಏನ್ ಹೇಳ್ತೀರಾ, They are- ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಅಂದ್ರೆ ಸಬ್ಜೆಕ್ಟ್ ಜೊತೆ ಆಮ್ ಇಸ್ ಆರ್ ಆರ್ ವರ್ಬ್ ಪ್ಲಸ್ ING ಬರುತ್ತೆ. ಅವರು ಅಡಿಗೆ ಮಾಡ್ತಿದ್ದಾರೆ, ದೇ ಆರ್ ಕುಕಿಂಗ್. ಸೊ ಈ ತರ ಗೇಮ್ ಅಲ್ಲಿ ಆಟ ಆಡ್ದ ಮಾತ್ರ ಅಲ್ಲ, ಯು ಆರ್ ಟೆಲಿಂಗ್ ದ ಕಾನ್ಸೆಪ್ಟ್ ಹೌ ದ ಸೆಂಟೆನ್ಸ್ ಇಸ್ ಗೋಯಿಂಗ್ ಟು ಬಿ, ವಾಟ್ ಇಸ್ ದಿ ಫಾರ್ಮ್ಯಾಟ್ ಆಫ್ ಅ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್. ಸೆಂಟೆನ್ಸ್ ಇನ್ ಫಾರ್ಮ್ಯಾಟ್ ಹೇಗಿರುತ್ತೆ, ಸಬ್ಜೆಕ್ಟ್ ಪ್ಲಸ್ ಆಮ್ ಆರ್ ಇಸ್ ಆರ್ ಆರ್, ಅದಾದ್ಮೇಲೆ ವರ್ಬ್ ಪ್ಲಸ್ ING ಬರುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ. ವರ್ತಮಾನ ಕಾಲದಲ್ಲಿ ಇಂತಹ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಸೆಂಟೆನ್ಸ್ ಫಾರ್ಮ್ಯಾಟ್ ಹಿಂಗಿರತ್ತೆ. ಯು ಟೆಲ್ ದೀಸ್ ಥಿಂಗ್ಸ್ ಆಲ್ಸೋ ವೈಲ್ ಪ್ಲೇಯಿಂಗ್ ದಿ ಗೇಮ್. ಇದು ಹೇಳಿದ್ರೆ ಇಟ್ ವಿಲ್ ಬಿ ಅನ್ ಆಡೆಡ್ ಇನ್ಫಾರ್ಮೇಶನ್ ಫಾರ್ ದೆಮ್. ಸೊ ದೇ ವಿಲ್ ಬಿ ರಿಜಿಸ್ಟರಿಂಗ್ ಇಟ್. ಓ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಹಿಂಗಿರತ್ತೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಯು ಚೆಕ್ ಇಟ್ ವೆದರ್ ಇಟ್ಸ್ ರೈಟ್. ಚೂಸ್ ಮಾಡಿರೋ ಎಲ್ಲ ಆನ್ಸರ್ಸ್ಗಳು ಸರಿಗೆ ಇದೆ. ಸೊ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಆಕ್ಟಿವಿಟೀಸ್ ಇನ್ ವೇರಿಯಸ್ ಟೆಂಪ್ಲೇಟ್ಸ್. ಬೇರೆ ಬೇರೆ ರೀತಿಯಾಗಿರೋ ಟೆಂಪ್ಲೇಟ್ ಗಳಲ್ಲಿ ಲಾಟ್ ಆಫ್ ಗ್ರಾಮರ್ ಟಾಪಿಕ್ಸ್ ದಟ್ ವಿ ಹ್ಯಾವ್ ಸೀನ್. ನಿಮ್ಗೆಲ್ಲ ಇದು ಇಷ್ಟ ಆಯ್ತಾ ಈ ಸೆಷನ್? ವಾಸ್ ಇಟ್ ಇಂಟ್ರೆಸ್ಟಿಂಗ್? ವಾಸ್ ಇಟ್ ಹೆಲ್ಪ್ಫುಲ್? Yes, ma'am. ಓಕೆ, ಯು ಕ್ಯಾನ್ Yes, ma'am, it was very It is helpful, to our. Very helpful. very engaging, Very very nice. helpful. Okay. Thank you, madam. Thank you. You Thank you can so much. use the existing activities which is available in WordWall, or if at all you create your own account, you can personalize and create questions on your own. ನೀವಾಗೆ activities ನ create ಮಾಡ್ಬೋದು. That will increase the what to say, ನೀವೇ ಮಾಡಿದೀರಾ ಅನ್ನೋ ಒಂದು ತೃಪ್ತಿನೂ ಅವ್ರಿಗೆ ನಿಮ್ಗೆ ಬಂದೇ ಬರುತ್ತೆ. ಇಟ್ ಇನ್ಕ್ರೀಸಸ್ ಯುವರ್ ಕ್ರಿಯೇಟಿವಿಟಿ ಆಸ್ ವೆಲ್. ಬೇರೆಯವ್ರು ಉಪಯೋಗಿಸಿರೋದು ಮಾಡಿರೋದು ನಾವು ಮಾಡಿದೆ, ನಾವಾಗೆ ಒಂದು ಕ್ರಿಯೇಟ್ ಮಾಡ್ಬೋದಲ್ವಾ? All of us are very knowledgeable and we will definitely be able to do great questions. I hope all of you agree and this would be useful. Thank you, madam. Thank you so much, sir. Thank you. Thank you, madam. Thank you so much. Thank you so much. Thank you, ma'am. Very useful to teachers and also as well as teachers, students, madam. Thank you so much. Thank you, sir. Lokesh, you are there, available on the net?